ನನ್ನ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದು ಎಲ್ಲವೇ ನನಗೆ ಬಾರದ ನನ್ನ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೂ ಬಾರದಂತ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಳದಿಂದಲ್ಲ ನಾ ಮನದಲ್ಲಿರದೆ ಉಸಿರಾಡುವುದು ಸಾಮರ್ಥ್ಯ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಗಣನೆಗೆ ಬಂದ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದ ಅಲ್ಲ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತಾಲಾಂತಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಆಮೀನ್. ವಿಶೇಷ ಗೀತೆಯೊಡನೆ ದೇವರನ್ನ ಸ್ತುತಿಸಿದ ಸಹೋದರರಿಗೆ ಧನ್ಯವಾದಗಳನ್ನ ಪ್ರೀತಿಪೂರ್ವಕವಾಗಿ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ತೆಗೆದುಕೊಳ್ಳತಕ್ಕಂಥವರು ಬೋಧಕರಾದ ಎಂ ರಾಜುರವರು. ನಾವು ಈ ಒಂದು ತ್ರೈಮಾಸಿಕದಲ್ಲಿ ದೇವರ ಪ್ರೀತಿ ಮತ್ತು ನ್ಯಾಯದ ವಿಚಾರವಾಗಿ ಕಲಿಯುವಂತವರಾಗಿದ್ದೇವೆ. ಈ ದಿನದ ಪಾಠವನ್ನ ಬೋಧಕರು ಕಲಿಸಿಕೊಡುವಂತವರಾಗಿದ್ದಾರೆ. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠ ಕಲಿಸಿಕೊಡಲು ತಮ್ಮನ್ನು ಸ್ವಾಗತಿಸುತ್ತೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ದಿನ ಕರ್ತನ ಕೃಪೆಯಿಂದ ಆತನ ಪ್ರೀತಿಯ ಕುರಿತಾಗಿ ಕಲಿಯುವಂತ ಒಂದು ಅವಕಾಶವನ್ನ ನಮಗೆ ಒದಗಿಸಿಕೊಟ್ಟಿದ್ದಾನೆ.
ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಪ್ರೀತಿಯನ್ನ ತಿಳಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಇಂದು ಹಿರಿಯರಾದಂತ ಪುಷ್ಪರಾಜ್ ಅವರು ಇವತ್ತಿನ ಪಾಠವನ್ನು ನಡೆಸ್ಕೊಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಇವತ್ತಿನ ಪಾಠವನ್ನು ನಡೆಸ್ಲಿಕ್ಕಾಗ್ಲಿಲ್ಲ. ಅದಕ್ಕಾಗಿ ನಾನು ಆ ಪಾಠವನ್ನ ಮುಂದುವರಿಸುವಂತನಾಗಿದ್ದೇನೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಪ್ರೀತಿ ದಯೆ ಕರುಣೆಗಳಿಗಾಗಿ ಸ್ತೋತ್ರ. ನಿನ್ನ ಪ್ರೀತಿಯ ಕುರಿತಾಗಿ ಎಷ್ಟು ಕಲಿತರು ಕಡಿಮೆಯೇ ಸ್ವಾಮಿ. ಮಾನವನ ಬುದ್ಧಿಗೆ ನಿಲುಕದು ಸ್ವಾಮಿ. ನೀನು ನಮ್ಮನ್ನ ಅದ್ಭುತವಾಗಿ ವಿಚಿತ್ರವಾಗಿ ನಿರ್ಮಿಸಿದಿ. ನಿನ್ನ ಪ್ರತಿಯೊಂದು ಕಾರ್ಯಗಳು ಮನುಷ್ಯನಿಗೆ ಸ್ವಾಮಿ ಅದ್ಭುತವಾಗಿದೆ, ಆಶ್ಚರ್ಯಕರವಾಗಿದೆ. ನಿನ್ನ ವಿಶೇಷವಾದ ಪ್ರೀತಿಯನ್ನು ಗ್ರಹಿಸಿಕೊಳ್ಳುವಲ್ಲಿ ಮನುಷ್ಯನ ಬುದ್ಧಿಶಕ್ತಿಗೆ ಸ್ವಾಮಿ ಶಕ್ತಿ ಇಲ್ಲ ಸ್ವಾಮಿ. ಹೀಗಿದ್ದರೂ ನಿನ್ನ ಅಪಾರವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನ ಪರಿಶುದ್ಧಾತ್ಮ ದೇವರ ಬಲದಿಂದ ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸ್ವಲ್ಪ ಹೊತ್ತು ನಿನ್ನ ಪ್ರೀತಿಯ ಕುರಿತಾಗಿ ಮಾತಾಡುವಾಗ ಕಲಿಯುವಾಗ ನಮ್ಮೊಟ್ಟಿಗೆ ನೀನಿದ್ದು ನಮ್ಮನ್ನ ನಡೆಸು. ತಿಳಿಯಬೇಕಾದ ಸತ್ಯ ಸಂಗತಿಗಳನ್ನು ತಿಳಿಯಪಡಿಸು. ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಉಪಯೋಗಿಸಬೇಕೆಂಬುದಾಗಿ, ವಿಶೇಷವಾಗಿ ನಿನ್ನ ದಾಸನಾದ ನನ್ನ ಬಾಯಿಗೆ ಬಾಯಿಯಾಗಿದ್ದು ನೀನೇ ಮಾತಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಇವತ್ತಿನ ಪಾಠ ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯದ ಭಾಗದಲ್ಲಿ ತ್ರೈಮಾಸಿಕದಲ್ಲಿ ದೇವರ ಪ್ರೀತಿ ಮತ್ತು ನ್ಯಾಯ ಈ ವಿಷಯದ ಕುರಿತಾಗಿ ನಾವು ಕಲಿತಿರುವಾಗ ಈ ವಾರದ ಪಾಠ ಒಡಂಬಡಿಕೆಯ ಪ್ರೀತಿ. ಅದರಲ್ಲಿ ನಿನ್ನೆ ನಾವು ಅಗಪ್ಪೆ ಮತ್ತು ಫಿಲಿಯೋ ಎರಡು ರೀತಿಯ ಪ್ರೀತಿಗಳ ನಡುವೆ ಇರುವಂತ ವ್ಯತ್ಯಾಸವನ್ನ ಕಲಿತೆವು. ಇಂದು ನಾವು ಕಲಿಯತಕ್ಕಂತ ವಿಷಯ ದೇವರ ನಿತ್ಯವಾದ ಪ್ರೀತಿ. ದೇವರ ನಿತ್ಯವಾದಂತ ಪ್ರೀತಿ. ದೇವರ ಪ್ರೀತಿ ಸ್ವರೂಪಿ, ಇದನ್ನ ಎಲ್ಲರೂ ಒಪ್ಕೊಳ್ತಾರೆ. ಎಲ್ಲರೂ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಅಂಗೀಕಾರ ಮಾಡಿಕೊಂಡಿದ್ದಾರೆ. ಇವತ್ತು ಒಂದು ಸಣ್ಣ ಮಗುವಿನ ಬಾಯಲ್ಲಿಯೂ ಕೂಡ ಗಾಡ್ ಈಸ್ ಲವ್ ಎಂಬುದಾಗಿ ಹೇಳ್ತಾರೆ. ಆ ಪ್ರೀತಿ ಬಗ್ಗೆ ಮಗುವಿಗೆ ಅರ್ಥ ಆಗಿದೆಯೋ ಇಲ್ವೋ, ಅದರ ಬಗ್ಗೆ ಏನಾದ್ರೂ ಜ್ಞಾನ ಇದೆಯೋ ಇಲ್ವೋ, ತಿಳುವಳಿಕೆ ಇದೆಯೋ ಇಲ್ವೋ, ಅದೇನು ಇಲ್ಲದಿದ್ರು ಕೂಡ ಆ ಒಂದು ಶಬ್ದ ಮಾತ್ರ ಮಗುವಿಗೂ ಕೂಡ ಗೊತ್ತು. ಗಾಡ್ ಈಸ್ ಲವ್. ಇದನ್ನ ಎಲ್ಲ ಜಾತಿ ಧರ್ಮ ಪಂಗಡದವರು ಸಹ ನಂಬ್ತಾರೆ, ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ. ಸೊ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಈ ಲೋಕಕ್ಕೆ ತಿಳಿಸಿಕೊಟ್ಟದ್ದೇ ಸತ್ಯವೇದ ಎಂಬುದನ್ನ ನಾವು ನಂಬಬೇಕಾಗಿದೆ. ಯಾಕಂತಂದ್ರೆ ದೇವರು ಪ್ರೀತಿ ಸ್ವರೂಪಿ ಅನ್ನೋದನ್ನ ನಿರೂಪಿಸಿದವನು ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಈ ಲೋಕಕ್ಕೆ ತಿಳಿಸಿಕೊಡುವಂತ ಒಂದು ಮಹತ್ ಕಾರ್ಯವನ್ನ ಕ್ರಿಸ್ತನು ತನ್ನ ವೈಯಕ್ತಿಕವಾದಂತ ಜೀವಿತದಲ್ಲಿ ಮಾಡಿ ತೋರಿಸಿದನ್ನ ನಾವು ನೋಡ್ತೇವೆ. ಕಲ್ವಾರಿ ಶಿಲುಬೆ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ದೇವರ ಪ್ರೀತಿ ಎಂತಹದ್ದು ಎಂಬುದನ್ನ ಲೋಕಕ್ಕೆ ತಿಳಿಸಿದ್ದಾನೆ. ಒಂದು ವೇಳೆ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮ್ಮಂತೆ ಮನುಷ್ಯನಾಗಿ ಹುಟ್ಟಿ ಬಂದು ನಮ್ಮೆಲ್ಲರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನ ಕಲ್ವಾರಿ ಶಿಲುಬೆ ಮೇಲೆ ಕೊಡುವುದರ ಮುಖಾಂತರವಾಗಿ ಲೋಕದ ಸಮಸ್ತ ಪಾಪಗಳನ್ನ ತಾನು ಹೊತ್ತುಕೊಳ್ಳುವುದರಿಂದ ಆತನ ಪ್ರೀತಿ ಎಂತಹದ್ದು ಅನ್ನುವಂತ ಒಂದು ತಿಳುವಳಿಕೆ, ಒಂದು ಅರಿವು, ಒಂದು ಜ್ಞಾನ ಈ ಲೋಕದ ಜಗತ್ತಿಗೆಲ್ಲ ಗೊತ್ತಾಗುವಂತೆ ಮಾಡಿದ್ದಾನೆ. ಆದುದರಿಂದ ನಮ್ಮನ್ನ ಪ್ರೀತಿಸುವಂತ ದೇವರ ಪ್ರೀತಿ ಎಂತಹದ್ದು, ಅದು ಆ ಪ್ರೀತಿ ಎಷ್ಟಾಗಿರ್ತದೆ, ಎಷ್ಟು ಆತನು ನಮ್ಮನ್ನ ಪ್ರೀತಿ ಮಾಡ್ತಾನೆ, ಪ್ರೀತಿಯ ಉದ್ದ ಆಳ ಅಗಲ ಎತ್ತರ
ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಯೇಸು ಕ್ರಿಸ್ತನೇ ನಮಗೆ ತಾನು ತಂದೆಯಾದ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸಿರುವುದನ್ನ ಸತ್ಯವೇದದಲ್ಲಿ ನಾವು ಓದಿ ತಿಳಿದುಕೊಳ್ಳಬಹುದಾಗಿದೆ. ಆದರೂ ಸತ್ಯವೇದವನ್ನ ಎಲ್ಲರೂ ಓದುವುದಿಲ್ಲ. ಸತ್ಯವೇದದಲ್ಲಿರುವಂತ ಈ ಸತ್ಯ ಅನೇಕರಿಗೆ ಗೊತ್ತಿಲ್ಲ. ಒಂದು ವಿಷಯ ಮಾತ್ರ ಗೊತ್ತು, ದೇವರು ಪ್ರೀತಿಸುವರು. ಇದು ಎಷ್ಟೋ ಹಿಂದಿನ ಕಾಲದಲ್ಲಿ ಒಬ್ಬರಿಂದ ಒಬ್ಬರಿಗೆ ದೇವರು ಪ್ರೀತಿ ಸ್ವರೂಪಿ ಎನ್ನುವಂತ ಈ ಸತ್ಯವೇದದ ಭಾಷೆ ಜಗತ್ತಿನಲ್ಲೆಲ್ಲ ಹರಡಿ ಇವತ್ತು ಪ್ರತಿಯೊಂದು ಸಣ್ಣ ಮಗುವಿನ ಬಾಯಲ್ಲಿಯೂ ಸಹ ಗಾಡ್ ಇಸ್ ಲವ್, ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಹೇಳುವಂತೆ ಬಾಯಿ ಮಾತಿಗೆ ಮಾತಾಗುವಂತೆ ಇವತ್ತು ಜಗತ್ತಿನಾದ್ಯಂತ ದೇವರು ಕಾರ್ಯ ಮಾಡಿದ. ಉದ್ದೇಶ ಇಷ್ಟೇ, ಆತನು ನಿಜವಾಗಲೂ ಪ್ರೀತಿಸುವರು. ಆತನ ಪ್ರೀತಿಯನ್ನ ಜಗತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ಆತನು ಈ ಭೂಮಿ ಮೇಲೆ ಇಂದು ನಾವು ಕುಳಿತು ಆತನ ಪ್ರೀತಿಯ ವಿಷಯವಾಗಿ ಕಲಿಯುವಂತ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನೆನ್ನೆ ನಾವು ಕಲ್ತ್ವಿ, ಅಲ್ಪವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ. ಅಲ್ಪವಾದ ಪ್ರೀತಿ ಮಾನವನ ಜೀವಿತದಲ್ಲಿ ಇರುವಂತ ಸಂಬಂಧಗಳಲ್ಲಿ ಕಾಣಿಸಿಕೊಳ್ಳುವಂತ ಶಾಶ್ವತ ಸೃಷ್ಟಿಕರ್ತನಲ್ಲಿರುವಂತ ಪ್ರೀತಿ. ಈ ಲೋಕವನ್ನ ಸೃಷ್ಟಿಸುವಾಗ ಆತನಲ್ಲಿದ್ದಂತ ಶಾಶ್ವತವಾದ ಪ್ರೀತಿಯಿಂದಲೇ ಜಗತ್ತನ್ನ ಸೃಷ್ಟಿಸಿದ್ದಾನೆ. ಅದು ಅಗಪ್ಪೆ, ಅದು ಎಂದಿಗೂ ಕದಲದಂತ, ಬದಲಾಗದಂತ, ಯಾರಿಂದಲೂ ಕಸಕೊಳ್ಳಲಾಗದಂತ, ನಿರಂತರವಾಗಿ ಒಂದೇ ರೀತಿಯಾಗಿರುವಂತ ಪ್ರೀತಿ, ಅದು ಅಗಪ್ಪೆ ಪ್ರೀತಿ ಎಂಬುದಾಗಿ ನಾವು ಕಲ್ತೀವಿ. ಈಗ ನಿತ್ಯವಾದ ಪ್ರೀತಿ ಅಂತಂದ್ರೆ ದೇವರು ಹೇಗೆ ನಿತ್ಯನಾಗಿದ್ದಾನೋ ಹಾಗೆಯೇ ಆತನ ಪ್ರೀತಿ ಕೂಡ ನಿತ್ಯವಾದದ್ದು. ದೇವರ ಮನಸ್ಸು ಬದಲಾಗುತ್ತೆ, ದೇವರ ಸ್ವರೂಪ ಬದಲಾಗುತ್ತೆ, ದೇವರ ಆಲೋಚನೆ ಬದಲಾಗುತ್ತೆ, ದೇವರ ಯೋಜನೆ ಬದಲಾಗುತ್ತೆ. ದೇವರು ತಾನು ಒಂದು ಸಾರಿ ಹೀಗೆ ಮಾಡಬೇಕೆಂಬುದಾಗಿ ಆಲೋಚಿಸಿದ್ದನ್ನ ಇನ್ನೊಂದು ಸಾರಿ ಇದು ಬೇಡ ಎಂಬುದಾಗಿ ಅದನ್ನ ಬದಲಾಯಿಸುವಂತ ವ್ಯಕ್ತಿ ಅಲ್ಲ. ಹಾಗೆ ದೇವರು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳುವಾಗ ಆ ಪ್ರೀತಿ ನಿರಂತರವಾಗಿ ಇರುವಂತ ಪ್ರೀತಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪಕ್ಷಪಾತಿಯಲ್ಲ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ರೀತಿ ಪ್ರೀತಿ ಮಾಡುವನಲ್ಲ. ದೇವರು ಎಲ್ಲರನ್ನ ಪ್ರೀತಿಸ್ತಾನೆ. ದೇವರು ಎಲ್ಲರನ್ನ ಪ್ರೀತಿಸುತ್ತಿರುವುದರಿಂದಲೇ ಆತನ ಪ್ರೀತಿ ನಿತ್ಯವಾದ ಪ್ರೀತಿ ಎಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿ. ಇಲ್ಲಿ ನಾವು ನೋಡ್ತೇವೆ, ಆತನ ನಿತ್ಯವಾದಂತ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯೇಸು ಸ್ವಾಮಿ ಮಾತ್ರ ನಮಗೆ ಉತ್ತರ ಕೊಡಬೇಕು. ಆತನು ಮಾತ್ರ ಈ ಭೂಮಿಗೆ ಈ ನಿತ್ಯವಾದ ಪ್ರೀತಿಯನ್ನ ನಮಗೆ ಅರ್ಥ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾನೆ. ಹೇಗೆಂದ್ರೆ ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 44ರಿಂದ ಕೆಲವೊಂದು ವಚನಗಳನ್ನು ಓದುವಾಗ ದೇವರ ನಿತ್ಯವಾದ ಪ್ರೀತಿಯನ್ನ ಆತನು ನಮಗೆ ವಿವರಣೆ ಮಾಡ್ತಾನೆ. ದೇವರ ಪ್ರೀತಿ ನಿತ್ಯವಾದ ಪ್ರೀತಿ, ನಿತ್ಯಕ್ಕೂ ಇರುವಂತ ಪ್ರೀತಿ. ಭೂಮಿ ಆಕಾಶಗಳು ಅಳಿದು ಹೋದರು, ದೇವರ ಮಾತುಗಳು ಸದಾಕಾಲ ಇರುವುದರಿಂದ, ದೇವರು ಸದಾಕಾಲ ಜೀವಿಸುವ ಆತನಾಗಿರುವುದರಿಂದ, ಆತನ ಇರುವ ತನಕ ಆತನು ಮಾಡಿದಂತ ಪ್ರೀತಿ ಶಾಶ್ವತವಾಗಿಯೇ ಇರ್ತದೆ. ಅದನ್ನ ಯಾರಿಂದಲೂ ಬದಲಾಯಿಸಕ್ಕಾಗೋದಿಲ್ಲ, ಕಸ್ಕೊಳ್ಳಕ್ಕಾಗೋದಿಲ್ಲ. ದೇವರ ತೀರ್ಮಾನವನ್ನ ಯಾರು ಕೂಡ ಎಂದು ಕೂಡ ಬದಲಾಯಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ 43ರಿಂದ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ.
ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆಯ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ಇಲ್ಲದವರಾಗಿರಿ ಅಂತಾನೆ. ಆತನ ಪ್ರೀತಿಯಲ್ಲಿ ಯಾವ ದೋಷವೂ ಇಲ್ಲ, ಕಲ್ಮಶವೂ ಇಲ್ಲ. ಆತನು ಯಥಾರ್ಥವಾಗಿದ್ದಾನೆ. ಪ್ರೀತಿಸುವಾಗ ಎಲ್ಲರನ್ನ ಯಥಾರ್ಥವಾಗಿ ಪ್ರೀತಿಸುತ್ತಾನೆ. ಆತನಿಗೆ ಒಳ್ಳೆಯವರು ಕೆಟ್ಟವರು ಎಂಬತಕ್ಕಂಥ ಭೇದವಿಲ್ಲ. ಒಳ್ಳೆಯದು ಕೆಟ್ಟದ್ದು ಈ ಭೂಮಿ ಮೇಲೆ ಹುಟ್ಟುಕೊಂಡದ್ದು, ಆದರೆ ದೇವರಲ್ಲಿ ಹುಟ್ಟುಕೊಂಡದ್ದಾನೆ. ದೇವರು ಯಾವತ್ತೂ ಕೂಡ ಒಳ್ಳೆಯವನೇ. ಕೀರ್ತನೆಗಳನ್ನು ನಾವು ನೋಡ್ತೇವೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಅಂದ್ರೆ ಆತನ ಪ್ರೀತಿಯು ಕೂಡ ಶಾಶ್ವತವಾದದ್ದು, ಬದಲಾಗದಂತ ಪ್ರೀತಿ. ಸೊ ಬದಲಾಗದಂತ ಪ್ರೀತಿಯಲ್ಲಿ ಮಾತ್ರ ಪಕ್ಷಪಾತವಿಲ್ಲದೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಲಿಕ್ಕೆ ಸಾಧ್ಯ. ಆ ಪ್ರೀತಿಯನ್ನ ಈ ಭೂಮಿ ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯ ತನಕ ದೇವರು ನಿರಂತರವೂ ಸಾಬೀತು ಮಾಡ್ತಾ ಬರ್ತಾ ಇದ್ದಾರೆ. ಹೇಗೆಂತಂದ್ರೆ, ಈ ಭೂಮಿ ಮೇಲೆ ತಾನು ಸೃಷ್ಟಿಸಿದಂತ ಮಾನವರು ತಾವು ತಮ್ಮ ದುರಾಲೋಚನೆಗಳನ್ನ ಕಲ್ಪಿಸಿಕೊಂಡು ತಮ್ಮ ಮನಸ್ಸಿಗೆ ಬಂದ ಹಾಗೆ ದೇವರುಗಳನ್ನ ಮಾಡಿಕೊಂಡು ತಮ್ಮನ್ನೇ ದೇವರೆಂಬುದಾಗಿ ಭಾವಿಸಿಕೊಂಡು ತಾವು ಮಾಡುವುದೆಲ್ಲ ಸರಿ ಎಂಬುದಾಗಿ ಅಂದುಕೊಂಡು ತಮ್ಮ ಅಭಿಪ್ರಾಯದೊಂದಿಗೆ ತಮ್ಮ ಆಲೋಚನೆಯೊಂದಿಗೆ ದೇವರನ್ನ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡುತ್ತಿದ್ದರು. ಈ ಕಾರ್ಯಗಳು ದೇವರ ಮನಸ್ಸಿಗೆ ಸರಿ ತೋಚದಿದ್ದರು, ಅಹಿತಕರವಾಗಿದ್ದರು. ಇದು ಮಾನವನ ಜೀವಿತಕ್ಕೆ ಮರಣಕರವಾದ ಪಾಪವಾಗಿದ್ದರು, ದೇವರಿಗೆ ಕೋಪವನ್ನೆಬ್ಬಿಸುವಂತ ಸಂಗತಿಯಾಗಿದ್ದರು, ಮತ್ತು ಮಾನವರು ದೇವರಿಗೆ ಮಾಡುತ್ತಿರುವ ದ್ರೋಹವಾಗಿದ್ದರು. ಅದನ್ನ ದೇವರು ಸಹಿಸಿಕೊಂಡು ಅವುಗಳೆಲ್ಲವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಾನು ಪ್ರೀತಿ ಸ್ವರೂಪಿ ಅನ್ನೋದನ್ನ ನಿರಂತರವೂ ದೇವರನ್ನ ಅಗಲಿ ಹೋಗಿ ತಿರಸ್ಕರಿಸಿ ದೇವರನ್ನ ಅವಮಾನಪಡಿಸಿ ತಮ್ಮ ಕೃತ್ಯಗಳಿಂದ ದೇವರನ್ನ ರೊಚ್ಚಿಗೊಬ್ಬಿಸುತ್ತಿರುವ ಮನುಷ್ಯನ ಮೇಲೆ ಕೋಪವನ್ನ ತೋರಿಸದೆ, ಆತನಿಗೆ ಅನ್ಯಾಯ ಮಾಡದೆ, ಅಹಿತವನ್ನ ಮಾಡದೆ, ತನ್ನನ್ನ ಪ್ರೀತಿಸುವಂತವರಿಗೆ ಹೇಗೆ ದಯೆ ತೋರಿಸುವವನಾಗಿದ್ದು, ಕರುಣೆ ಉಳ್ಳವನಾಗಿದ್ದು, ಹೇಗೆ ಅವರನ್ನ ಪರಿಪಾಲಿಸುತ್ತಾ ಬರ್ತಾ ಇದ್ದಾನೋ ಹಾಗೆಯೇ ಕೆಟ್ಟವರನ್ನು ಸಹ ಪರಿಪಾಲಿಸುತ್ತಾ ಬಂದಿದ್ದಾನೆ. ಇವತ್ತೊಂದು ದಿವಸಕ್ಕೆ ಮಾತ್ರ ಅಲ್ಲ, ಒಂದು ತಿಂಗಳಿಗೆ ಮಾತ್ರವಲ್ಲ, ಒಂದು ವರ್ಷಕ್ಕೆ ಮಾತ್ರವಲ್ಲ, ಇದು ಯುಗ ಯುಗಾಂತರಗಳಿಂದಲೂ ದೇವರ ಪ್ರೀತಿ ಈ ಭೂಮಿ ಮೇಲೆ ಹಾಗೆ ನಡೆಯುತ್ತಾ ಸಾಗುತ್ತಾ ಬಂದಿದೆ. ಅದನ್ನು ಸ್ವಾಮಿ ಒಂದೇ ಮಾತಿನಲ್ಲಿ ತಿಳಿಸ್ತಾನೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯವನ್ನು ಮೂಡುವಂತೆ ಮಾಡುತ್ತಾನೆ. ಲೋಕ ಸೃಷ್ಟಿಯಾದ ದಿನದಿಂದ ಸೂರ್ಯನನ್ನ ದೇವರು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿಯಲ್ಲಿಯೇ ಸೂರ್ಯ ಚಂದ್ರರು ಸೃಷ್ಟಿಯಾಗಿರುವುದರಿಂದ ಸೂರ್ಯನ ಬೆಳಕು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆಯೂ ಯಾವುದೇ ವ್ಯತ್ಯಾಸವಿಲ್ಲದ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ದಿನನಿತ್ಯವೂ ತನ್ನ ಕೆಲಸವನ್ನ ಮಾಡುತ್ತಾ ತನ್ನ ಬೆಳಕನ್ನ ನೀಡುತ್ತಾ ಕೇಡು ಬಗೆಯದೆ ನಡೆಸುತ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ. ದೇವರು ಮಳೆ ಸುರಿಸುವಾಗ ಒಳ್ಳೆಯವನ ಹೊಲದ ಮೇಲೆಯೂ ಕೆಟ್ಟವನ ಹೊಲದ ಮೇಲೆಯೂ ಮಳೆಯನ್ನು ಸುರಿಸ್ತಾನೆ. ಇದು ಆತನ ಪ್ರೀತಿ ಎಲ್ಲರಿಗೂ ಸಮಾನವಾಗಿ ನಿರಂತರಕ್ಕೂ ಆ ಪ್ರೀತಿ ಸಾಗುತ್ತಾ ಮುಂದೆ ಹೋಗುತ್ತಿರುವುದನ್ನ ನಾವು ನೋಡುವಂತರಾಗಿದೆ. ಈ ಲೋಕದ ಅಂತ್ಯವಾದರೂ ಅಂತ್ಯ ಆದ್ರೂ ಸಹ ದೇವರ ಪ್ರೀತಿಯನ್ನು ಬದಲಾಯಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದನ್ನೇ ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನ ಪ್ರೀತಿ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮಾನವನಿಗೂ
ಆದಿಯಲ್ಲಿ ಆದಾಮನಿಂದ ಹಿಡಿದು ಈ ಲೋಕದ ಅಂತ್ಯದವರೆಗೂ ಸೃಷ್ಟಿಯಾಗುವಂತಹ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೂ ಆತನ ಪ್ರೀತಿ ನಿರಂತರವಾಗಿ ಸಿಗುವಂತದ್ದಾಗಿದೆ. ಈ ಲೋಕದಲ್ಲಿ ಮನುಷ್ಯನು ದೇವರು ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಮನಸ್ಸು ಬಂದಾಗೆ ಉಪಯೋಗಿಸುವಂತ ಅವಕಾಶವನ್ನ ಕೊಟ್ಟಿದ್ದಾನೆ. ಆತನ ಪ್ರೀತಿ ಯಾಕೆ ದೋಷವಿಲ್ಲದ್ದು ಎಂಬುದಾಗಿ ನಾವು ನೋಡುವಾಗ, ಆತನು ಯಾರನ್ನು ಬಲವಂತದಿಂದ ಒತ್ತಾಯ ಮಾಡಿ ಹೆದರಿಕೆ ಹಾಕಿ ಪ್ರೀತಿ ಮಾಡಿಸ್ಕೊಳ್ಳುವಂತ ಕಾರ್ಯವನ್ನ ಎಂದೂ ಮಾಡೇ ಇಲ್ಲ. ದೇವರು ಪ್ರತಿಯೊಬ್ಬರನ್ನು ತನ್ನಂತೆಯೇ ನಾವು ಆತನನ್ನ ಪ್ರೀತಿಸುವಂತ ಅವಕಾಶವನ್ನ ಕೊಟ್ಟಿದ್ದಾನೆ. ಆತನನ್ನ ಪ್ರೀತಿ ಮಾಡುವಂಥದ್ದು ನಮ್ಮ ಆಯ್ಕೆಗೆ ಬಿಟ್ಟದ್ದು. ಆತನನ್ನ ಪ್ರೀತಿಸಬಹುದು ಅಥವಾ ಪ್ರೀತಿಸದೇ ಇರಬಹುದು. ಅದಕ್ಕಾಗಿ ಸೃಷ್ಟಿಯ ನಿಯಮದಲ್ಲಿ ಎಲ್ಲರಿಗೂ ಏನಾಗುತ್ತೋ ಅದನ್ನ ದೇವರು ಬದಲಾಯಿಸುವುದಿಲ್ಲ. ನೀತಿವಂತನು ಐಶ್ವರ್ಯವಂತನಾಗ್ತಾನೆ, ಅನೀತಿವಂತನು ಐಶ್ವರ್ಯವಂತನಾಗ್ತಾನೆ. ನೀತಿವಂತನು 100 ವರ್ಷ ಬದುಕ್ತಾನೆ, ಅನೀತಿವಂತನು 100 ವರ್ಷ ಬದುಕ್ತಾನೆ. ನೀತಿವಂತರಿಗೂ ಮಕ್ಕಳಾಗ್ತಾರೆ, ಅನೀತಿವಂತರಿಗೂ ಮಕ್ಕಳಾಗ್ತಾರೆ. ಹೀಗೆ ದೇವರು ಯಾವುದೇ ವ್ಯತ್ಯಾಸವಿಲ್ಲದೆ ತನ್ನ ಪ್ರೀತಿಯನ್ನ ಸಮನಾಗಿ ನಿರಂತರವಾಗಿ ನಿತ್ಯಕ್ಕೂ ಸದಾಕಾಲ ಒಂದೇ ರೀತಿಯಲ್ಲಿ ಎಲ್ಲರಿಗೂ ದಯಪಾಲಿಸುವಂತನಾಗಿದ್ದಾನೆ. ಸೊ ದೇವರ ಪ್ರೀತಿ ಎಂದಿಗೂ ಬದಲಾಗದಂತ ಪ್ರೀತಿ. ಆ ಪ್ರೀತಿ ಸಾವಿರ ವರ್ಷಗಳ ಹಿಂದ ಹಾಗೆಯೇ ಸಾಗುತ್ತಾ ಬಂದಿದೆ, ಇನ್ನು ಮುಂದೆಯೂ ಸಾಗುವಂತದ್ದಾಗಿದೆ. ದೇವರ ವಾಕ್ಯದ ಮುಖಾಂತರವಾಗಿ ಮಾತ್ರ ಈ ನಿತ್ಯವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದನ್ನ ಕ್ರಿಸ್ತ ಕ್ರಿಸ್ತನು ಅರ್ಥ ಮಾಡಿಕೊಡುವಂತ ಮಾತುಗಳಿಂದ ನಮಗೆ ದೇವರ ಪ್ರೀತಿಯನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡುವಂತ. ನಿತ್ಯವಾದ ಪ್ರೀತಿ ಅಂದ್ರೆ ಏನು? ನಿತ್ಯವಾದ ಪ್ರೀತಿ ನಿತ್ಯಕ್ಕೂ ನಿರಂತರವೂ ಆ ಪ್ರೀತಿಗೆ ಯಾವುದೇ ಸಾವಿಲ್ಲ. ಹೇಗೆ ದೇವರು ಆದಿಯು ಅಂತ್ಯವಾಗಿದ್ದಾನೋ ಹಾಗೆ ದೇವರ ಪ್ರೀತಿಯು ಕೂಡ ಆದಿಯು ಅಂತ್ಯಕ್ಕೂ ಇರುವಂತದ್ದಾಗಿದೆ. ಅದು ಬದಲಾಗದು, ಕುಂದದು, ಬಾಡಿ ಹೋಗದು. ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮನುಷ್ಯನನ್ನ ನಿರಂತರಕ್ಕೂ ಹಾಗೆಯೇ ಪ್ರೀತಿಸುವಂತವನಾಗಿದ್ದಾನೆ. ಆತನನ್ನ ಪ್ರೀತಿಸಲಿ, ಆತನನ್ನ ಅಂಗೀಕಾರ ಮಾಡಿಕೊಳ್ಳಲಿ, ಆತನನ್ನ ತಿರಸ್ಕಾರ ಮಾಡಲಿ, ಆತನನ್ನ ದ್ವೇಷ ಮಾಡಲಿ, ಆತನನ್ನ ಹಿಂಸಿಸಲಿ, ಆತನ ಪ್ರೀತಿಗೆ ಯಾವುದೇ ರೀತಿಯಾದಂತ ಬೆಲೆಯನ್ನ ಕಟ್ಟದೇ ಇರಲಿ, ಆತನ ಪ್ರೀತಿಯಲ್ಲಿ ಮಾತ್ರ ತಾನು ಕೊಡುವುದನ್ನು ಯಾವುದನ್ನು ನಿಲ್ಲಿಸೋದಿಲ್ಲ. ನಿರಂತರವಾಗಿ ತಾನು ಮಾತ್ರ ಯಥಾರ್ಥವಾಗಿ ತನ್ನ ಕೆಲಸವನ್ನ, ತನ್ನ ಪ್ರೀತಿಯನ್ನ ಮುಂದುವರಿಸುತ್ತಲೇ ಬಂದಿದ್ದಾನೆ. ಆದುದರಿಂದಲೇ ಇವತ್ತು ಮಾನವ ಸಂತತಿ ಇನ್ನೂ ಉಳಿದಿದೆ, ಮುಂದೆ ಸಾಗುತ್ತಾ ಇದೆ. ದೇವರು ಸೃಷ್ಟಿಸಿರುವಂತ ಲೋಕದ ಎಲ್ಲಾ ಸಂಪತ್ತುಗಳನ್ನು ತಮ್ಮದೆಂಬುದಾಗಿ ಭಾವಿಸಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಅನುಭವಿಸುವುದಕ್ಕೆ ದೇವರು ಬಿಟ್ಟಿದ್ದಾರೆ. ಯಾರು ಎಷ್ಟು ಎಕರೆ ಹೊಲವನ್ನಾರು ಮಾಡ್ಕೋಬಹುದು, ಯಾರು ಎಷ್ಟು ಅಂತಸ್ತಿ ಬಿಲ್ಡಿಂಗ್ ಆದ್ರೂ ಕಟ್ಕೋಬಹುದು, ಯಾರು ಏನ್ ಬೇಕಾದ್ರೂ ಮಾಡಿ ಸುಖವಾಗಿ ಜೀವಿಸಬಹುದು. ದೇವರು ಅವ್ರಿಗೆ ಯಾವ ತೊಂದರೆನೂ ಮಾಡುತ್ತೆ. ಅದು ಅವರ ಇಚ್ಛೆ. ತಾನು ಕೊಟ್ಟಿರುವುದು ಮಾತ್ರ ಶಾಶ್ವತವಾಗಿ ಮಾನವನ ಹಿತಕ್ಕಾಗಿ ಈ ಭೂಮಿ ಮೇಲೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಸೂರ್ಯ ಚಂದ್ರನ ಸೃಷ್ಟಿ ಮಾಡಿದ್ದಾರೆ. ಒಂದು ದಿವಸ ಅವು ಕಳೆ ಬಂದೋದಿಲ್ಲ, ತನ್ನ ಕೆಲಸವನ್ನ ನಿಲ್ಲಿಸೋದಿಲ್ಲ. ಹರಿಯುವ ನೀರು ಒಂದು ದಿವಸ ಮನುಷ್ಯನನ್ನ ಮೋಸಗೊಳಿಸುವುದಿಲ್ಲ. ಈ ಭೂಮಿ ಮೇಲೆ ಜೀವರಾಶಿಗಳಿಗೆ ಬೇಕಾದಂತೆ ಎಲ್ಲ ವ್ಯವಸ್ಥೆಗಳಲ್ಲಿ ಯಾರಿಗೂ ಯಾವುದು ಅನ್ಯಾಯವಾಗದಂತೆ ಎಲ್ಲರಿಗೂ ಸಮನಾಗಿ ಸಿಗುವಂತ ಕಾರ್ಯವನ್ನ ದೇವರು ಮಾಡಿದ್ದಾನೆ. ಅದು ನಿರಂತರವೂ ಹಾಗೆ ಒದಗುತ್ತಾ ಬರುತ್ತಾ ಇರುವಂಥದ್ದು. ದೇವರ ವಾಕ್ಯದಲ್ಲಿ ಮಾತ್ರ ನಿತ್ಯವಾದಂತ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತರಾಗಿದೆ. ಯೇಸು ಕ್ರಿಸ್ತನು ಆ ನಿತ್ಯವಾದ ಪ್ರೀತಿಯನ್ನ ನಮಗೆ ತಿಳಿಯಪಡಿಸಿದ್ದಾರೆ. ಇಲ್ಲಿ 133ನೇ ಕೀರ್ತನೆಯಲ್ಲಿ ಕೆಲವೊಂದು
ವಚನಗಳನ್ನ ನಾವು ನೋಡುವಾಗ ಇನ್ನಷ್ಟು ಆಳವಾಗಿ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. 33ನೇ ಕೀರ್ತನೆ 5ನೇ ವಚನ. ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಅಲ್ಲಿ ಹೀಗೆ ಬರೆಯುವಂತದ್ದಾಗಿದೆ 5ನೇ ವಚನದಲ್ಲಿ, ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ದೇವರ ಪ್ರೀತಿಯಲ್ಲಿ, ನಿತ್ಯವಾದಂತ ಪ್ರೀತಿಯಲ್ಲಿ ಇದು ಪ್ರಾಮುಖ್ಯವಾದಂತ ಅಂಶ. ದೇವರ ಪ್ರೀತಿ ಎಂಥದ್ದು ಎಂಬುದಾಗಿ ಹೇಳುವಾಗ ನೀತಿ ಮತ್ತು ನ್ಯಾಯದಿಂದ ತುಂಬಿರುವಂಥದ್ದೇ ದೇವರ ಪ್ರೀತಿ. ಈ ಒಂದು ವಿಷಯವನ್ನ ಅದರಲ್ಲಿ ಅಡಕವಾಗಿಟ್ಟಿದ್ದಾನೆ. ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ದೇವರ ಪ್ರೀತಿ ನಮಗೆ ಅರ್ಥ ಆಗ್ತದೆ. ಮತ್ತು ಈ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವನ ಜೀವಿತದಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಅರ್ಥ ಮಾಡಿಕೊಳ್ಳುವುದು, ಬಿಡುವುದು, ತಿರಸ್ಕರಿಸುವುದು ಅವನ ಆಯ್ಕೆಗೆ ಬಿಟ್ಟಿದ್ದಾನೆ. ಆದರೆ ದೇವರು ತನ್ನ ಕಾರ್ಯಗಳಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. ತನ್ನ ಎಲ್ಲ ಸತ್ಯತೆಗಳನ್ನ ಮಾನವನಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಅದು ಕೂಡ ಆತನ ಪ್ರೀತಿ. ಕಣ್ಕಟ್ಟಿ ಬಾವಿ ತಳ್ಳೋದಿಲ್ಲ. ನಮ್ಮ ಮುಂದಿರುವಂತ ಎಲ್ಲ ಅಪಾಯಗಳನ್ನ, ಸಂಗತಿಗಳನ್ನ, ತನ್ನ ಎಲ್ಲ ನೀತಿ ನ್ಯಾಯಗಳನ್ನ, ನ್ಯಾಯ ತೀರ್ಪನ್ನ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುತ್ತಾ ಹೋಗ್ತಾನೆ. ಆರಿಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಒತ್ತಾಯ ಮಾಡದೆ ಅದನ್ನ ಪ್ರೀತಿಯಿಂದ ಆರಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ನಾವು ಅದನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಆತನು ನಮ್ಮನ್ನ ದಂಡಿಸೋದಿಲ್ಲ, ಅಥವಾ ನಮ್ಮನ್ನ ಆ ಕ್ಷಣವೇ ನಾಶ ಮಾಡಕ್ ಹೋಗೋದಿಲ್ಲ. ಬದಲಾಗಿ ಆತನ ಪ್ರೀತಿ ಇನ್ನಷ್ಟು ಕೃಪೆಯಿಂದ ತುಂಬಿದಾಗಿ ಇನ್ನಷ್ಟು ದಿನಗಳು ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನ ನಮಗೆ ಒದಗಿಸಿಕೊಡ್ತಾ ಹೋಗುವಂಥದ್ದಾಗಿ. ಇದು ಕೂಡ ದೇವರ ನಿತ್ಯವಾದ ಪ್ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. 145ನೇ ಅಧ್ಯಾಯದಲ್ಲಿ 145ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ ಹೇಳ್ತದೆ ನೋಡೋಣ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದ ಅವುಗಳನ್ನೆಲ್ಲ ಕರುಣಿಸುವ ಆತನು ಆಗಿದ್ದಾನೆ. ಯೆಹೋವನೇ, ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುವುದು. ದೇವರ ಪ್ರೀತಿ ಈಗಾಗಲೇ ನಾನು ತಿಳಿಸಿದ ಹಾಗೆ ಪಕ್ಷಪಾತದಿಂದ ಇಲ್ಲ. ತಾನು ಸೃಷ್ಟಿಸಿದಂತ ಎಲ್ಲದನ್ನ ಆತನು ಪ್ರೀತಿಸ್ತಾನೆ. ಆ ಪ್ರೀತಿಸುವಂತ ಪ್ರೀತಿಯಲ್ಲಿ ಕರುಣೆ ಎಂಬುದನ್ನ ಇಟ್ಟಿದ್ದಾನೆ. ಪ್ರೀತಿಯ ಇನ್ನೊಂದು ಮುಖ ಕರುಣೆ. ಆತನು ಕನಿಕರ ಉಳ್ಳವನಾದದ್ದರಿಂದ, ಆತನ ಪ್ರೀತಿಯಲ್ಲಿ ಕರುಣೆ ಇರೋದ್ರಿಂದ ಆ ಕರುಣೆಯೇ ಪ್ರೀತಿಯನ್ನ ನಿತ್ಯಕ್ಕೂ ನಿರಂತರಕ್ಕೂ ಕಾಪಾಡುತ್ತಾ ಬರುವಂತದ್ದಾಗಿದೆ. ಇದೆಂತ ಮರು ಕರುಣೆ ಅನ್ನೋದು ಪ್ರೀತಿ ಇಲ್ಲದೆ ಹೋಗಿದ್ರೆ ಅದು ಎಲ್ಲಾದ್ರೂ ಒಂದ್ ದಿವಸ ಅಂತ್ಯ ಆಗ್ತಿತ್ತು, ಕೊನೆಗೊಳ್ತಿತ್ತು, ತೀರ್ಮಾನಗಳು ಬಂದ್ಬಿಡ್ತಿತ್ತು. ಆದ್ರೆ ಹಾಗಾಗದೆ ಲೋಕ ಹುಟ್ಟಿದಿಂದ ದಿನದಿಂದ ಈ ಲೋಕದ ಅಂತ್ಯದವರೆಗೂ ಮಾನವನ ಸಂತತಿಯನ್ನ ದೇವರು ಉಳಿಸುತ್ತಾ, ಕಾಪಾಡುತ್ತಾ, ಪರಿಪಾಲಿಸುತ್ತಾ ಬರ್ತಾ ಇದ್ದಾನೆ. ಹೇಗೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಒಂದೊತ್ತು ಕಡಿಮೆ ಇಲ್ಲದಂತೆ ಕಾಪಾಡ್ತಾನೋ, ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಯಾವ ಕೊರತೆ ಇಲ್ಲದೆ ಬದುಕುವುದಕ್ಕೆ ಬೇಕಾದದ್ದೆಲ್ಲವನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಆವತ್ತಿನ ಊಟದ ವ್ಯವಸ್ಥೆಯನ್ನ ದೇವರು ನಿರಂತರವಾಗಿ ಮಾಡುವಂತ ತನ್ನ ಕೆಲಸದಲ್ಲಿ ಹೊಂದಿಲ್ಲದೆ ಮಾಡಿಕೊಳ್ಳುವಂತನಾಗಿದ್ದಾನೆ. ವೇತನ ಬರೀತಾನೆ, ಆತನು ನಮಗೋಸ್ಕರ ಚಿಂತಿಸುತ್ತಾನೆ ಅಂತ. ನಮಗೋಸ್ಕರ ಯಾಕೆ ಚಿಂತೆ ಮಾಡಬೇಕು? ನಾವು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ತೊಂದರೆಗಳಲ್ಲಿ, ಶೋಧನೆಗಳಲ್ಲಿ, ಸಮಸ್ಯೆಗಳಲ್ಲಿ, ಅವುಗಳನ್ನು
ಆ ಸಂಕಟಗಳನ್ನ ನಾವು ಅನುಭವಿಸುವಾಗ ನಮಗೋಸ್ಕರ ಆತನು ಪರಿತಪಿಸ್ತಾನೆ, ಆತನು ಹಂಬಲಿಸ್ತಾನೆ, ನಮಗಾಗುವಂತ ನೋವುಗಳನ್ನ ಆತನು ಅನುಭವಿಸ್ತಾನೆ. ಹೆತ್ತ ತಾಯಿ ತಾನು ಮೊಲೆ ಕುಡಿಸುವ ಕೂಸನ್ನ ಮಾರ್ತಾಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ನಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನೆ. ಒಳ್ಳೆಯವ್ರನ್ನ ಮಾತ್ರ ಅಲ್ಲ, ಕೆಟ್ಟವರನ್ನು ಸಹ. ಕೆಟ್ಟವನಿಗೆ ಗಾಯ ಆದ್ರೂ ಕೂಡ ಆ ನೋವು ಆತನಿಗೆ ಆಗ್ತದೆ. ಇವನು ಕೆಟ್ಟವನು, ಇವನು ಸಾಯಲಿ ಅಂತ ಹೇಳಿ ಬಿಡೋದಿಲ್ಲ. ಕೆಟ್ಟವನು ಕೂಡ ಅಪಾಯಕ್ಕೆ ಸಿಕ್ಕಾಕೊಂಡಾಗ ಅವನನ್ನು ಬದುಕಿಸ್ತಾನೆ, ಮತ್ತೆ ಅವನಿಗೆ ಬದುಕುವಂತ ಅವಕಾಶವನ್ನು ಕೊಡ್ತಾನೆ. ಅವನ ಜೀವಮಾನದಲ್ಲಿ ಎಲ್ಲ ಸುಖ ಸಂತೋಷ ತಿರುಗಿ ಸಿಗುವಂಗ್ ಮಾಡ್ತಾನೆ. ಎಲ್ಲೂ ಕೂಡ ಕೆಟ್ಟವ್ರನ್ನ ತಾನು ಆವತ್ತು ಮುಗಿಸ್ಬಿಡ್ಬೇಕು, ಆಯ್ತು ಏನೋ ಆಯ್ತು ಇವನು ಮುಗಿಲಿ ಅಂತ ಹೇಳಿ ದೇವರು ಹಿಂದಕ್ಕೆ ಸರಿಯುವುದಿಲ್ಲ. ಇದು ದೇವರ ಕರುಣೆಯನ್ನ ಹೊಂದಿರುವಂತ ಪ್ರೀತಿ. ಇದು ತಾನೇ ಮಾನವನ ಭವಿಷ್ಯದಲ್ಲಿ ನಿರಂತರಕ್ಕೂ ದೇವರು ಶಾಶ್ವತವಾಗಿ ಮಾನವರ ಹಿತಕ್ಕಾಗಿ ಇಟ್ಟಿರುವಂತ ಪ್ರೀತಿ. ಈ ಪ್ರೀತಿ ನಿತ್ಯ ನಿತ್ಯಕ್ಕೂ ಇರುವಂತ ಪ್ರೀತಿ. ಮನುಷ್ಯರಾದ ನಾವು ದೇವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಕೆಲವು ಸಾರಿ ಕೆಟ್ಟವರು ಒಳ್ಳೆಯವ್ರಕ್ಕಿಂತ ಚೆನ್ನಾಗಿ ಬದುಕ್ತಾರೆ. ಕೆಟ್ಟವರಾದ ಜನರು ಅಷ್ಟೊಂದು ಸುಖವಾಗಿ ಬದುಕೋದನ್ನ ನೋಡಿ ಒಳ್ಳೆಯವರು ಕಷ್ಟಗಳನ್ನ ಅನುಭವಿಸುವಾಗ ಎಲ್ಲೋ ಒಂದ್ ಕಡೆ ದೇವರು ನಮ್ಮನ್ನ ಕೈ ಬಿಟ್ಬಿಟ್ನೇನೋ, ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ವೇನೋ, ಕೆಟ್ಟವರಿಗೆ ದಯ ತೋರಿಸ್ತಿದ್ದಾನೆ, ಕೆಟ್ಟವ್ರನ್ನ ಪ್ರೀತಿ ಮಾಡ್ತಾನೆ. ಅದಕ್ಕೊಂದು ಉದ್ದೇಶ ಇದೆ. ಅದು ಈಗ ನಮಗ್ ಗೊತ್ತಾಗೋಲ್ಲ, ಹೋಗ್ತಾ ಹೋಗ್ತಾ ತಿಳಿತದೆ. ಕೆಟ್ಟವರು ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗ್ತಾರೆ. ಅದು ಅವರು ಆರಿಸ್ಕೊಂಡಿರೋದು. ಅದ್ರ ಪ್ರತಿಫಲವನ್ನ ಒಂದ್ ದಿವಸ ಅವ್ರಿಗೆ ಸಿಗ್ತದೆ. ಆದ್ರೆ ಅವ್ರ ಆಯುಷ್ ಕಾಲಗಳನ್ನ ನಾವು ಕಡಿಮೆ ಮಾಡಲ್ಲ. ಅವ್ರಿಗೆ ನಾನು ಕೊಡೋದನ್ನ ನಿಲ್ಸೋದಿಲ್ಲ. ಅವ್ರ ಕಷ್ಟಪಟ್ಟು ಕೆಟ್ಟದನ್ನ ಮಾಡಿ ಅಭಿವೃದ್ಧಿ ಹೊಂದಿದ್ದಾರೆ, ಮಾಡ್ಕೊಳ್ಳಿ ಬಿಡಿ. ನೀವು ಒಳ್ಳೇದಕ್ಕಾಗಿ ಕಷ್ಟಪಡ್ತಾ ಇದ್ದೀರಿ, ಕಷ್ಟಪಡಿ. ಅಂತ್ಯದ ಪ್ರತಿಫಲದಲ್ಲಿ ನಿಮಗೆ ಏನ್ ಸಿಗ್ಬೇಕು ಅದು ಸಿಗ್ತಾ ಇದೆ. ಇಲ್ಲಿ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಇಂಥ ಭಾವನೆಗಳು ನಮ್ಮಲ್ಲಿ ಬರ್ತವೆ. ಆದರೆ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಅರ್ಥ ಮಾಡಿಕೊಳ್ಳುತ್ತಾ ಹೋಗುವಾಗ, ದೇವರ ಪ್ರೀತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರ ಪ್ರೀತಿ ಎಂತಹದ್ದು ಎಂಬುದನ್ನ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ನಿಜವಾಗಿ ದೇವರ ಪ್ರೀತಿ ಎಂತಹದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಾಗ ಈ ಭೂಮಿ ಮೇಲೆ ನಮ್ಮ ಜೀವಿತದಲ್ಲಿ ಎಂಥ ಪ್ರಶ್ನೆನೆ, ಎಂಥ ಪರಿಸ್ಥಿತಿನೇ, ಎಂಥ ಸಮಸ್ಯೆನೆ ಬಂದು ಹೋದ್ರು ಕೂಡ ಅದಕ್ಕೆ ನಾವು ಪ್ರಶ್ನೆ ಮಾಡೋಲ್ಲ. ಬದಲಾಗಿ ನೆರವೇರಲಿ ಎಂಬುದಾಗಿ ನಾವು ಅಂಗೀಕಾರ ಮಾಡಿಕೊಳ್ತೀವಿ. ದೇವರ ನಿತ್ಯವಾದ ಪ್ರೀತಿಯನ್ನ ಗ್ರಹಿಸಿಕೊಂಡಾಗ ಮಾತ್ರ ನಾವು ದೇವರ ಯೋಜನೆಯನ್ನ, ದೇವರ ಆಲೋಚನೆಗಳನ್ನು ಬಲ್ಲವರಾಗ್ತೀವಿ. ದೇವರ ವಾಕ್ಯದಲ್ಲಿ ದೇವರು ತನ್ನ ಅಮೂಲ್ಯವಾದಂತಹ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಈ ಭೂಮಿ ಮೇಲೆ ನಮ್ಮನ್ನ ನಡೆಸುತ್ತಾ ಬಂದಿದ್ದಾರೆ. ದೇವರು ಪ್ರೀತಿ ಸ್ವರೂಪ. ಅನೇಕ ವಿಷಯಗಳನ್ನು ನೀವು ಕೂಡ ಒಂದು ಅವಕಾಶವನ್ನ ಈ ವಿಷಯಕ್ಕೆ ಬಿಡ್ತೇನೆ. ಈ ವಿಷಯದಲ್ಲಿ ನಾವು ಚರ್ಚೆ ಮಾಡೋಣ. ಇನ್ನು ಅನೇಕ ಸಂಗತಿಗಳನ್ನ ತಿಳಿದವರು ಇದ್ದೀವಿ. ಎಲ್ಲರಿಗೂ ಅವಕಾಶವನ್ನ ಕೊಟ್ಟು ಈ ಪ್ರೀತಿ ವಿಷಯದಲ್ಲಿ ನಿತ್ಯವಾದ ಪ್ರೀತಿ ಹೇಗೆ, ಏನು, ಎಷ್ಟು ಎಂಬುದನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ನಿತ್ಯವಾದಂತಹ ಪ್ರೀತಿಯನ್ನ ನಿತ್ಯಕ್ಕೂ ನಮಗೆ ಕೊಟ್ಟಿದ್ದಾನೆ ಎಂಬುವಂತ ವಿಷಯವನ್ನ ಕಲಿಯುತ್ತಾ ಈ ವಾರದ ಪಾಠದಲ್ಲಿ ಮುಂದೆ ಹೋಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ನಿತ್ಯವಾದಂತಹ ದೇವರ ಪ್ರೀತಿಯ ವಿಷಯದಲ್ಲಿ ನೀವು ತಿಳಿದುಕೊಳ್ಳಬೇಕಾದಂತ ಅಥವಾ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನಿರುತ್ತೆ ಅದನ್ನ ನೀವು ಧಾರಾಳವಾಗಿ ಕೇಳಬಹುದು. ಮತ್ತು ಇನ್ನು ಈ ವಿಷಯದಲ್ಲಿ ವಿವರಣೆ, ಮಾಹಿತಿ ದೇವರ ವಾಕ್ಯದ ಮುಖಾಂತರವಾಗಿ ಹಂಚಿಕೊಳ್ಳಬೇಕಾದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬಹುದು.
ಇದು ನಿಮ್ಮ ಸಮಯ. ಈ ಸಮಯವನ್ನ ಸರ್ ಕರ್ತನ ನಾಮ ಸ್ತೋತ್ರವಾಗಲಿ ಎಲ್ಲ, ಕರ್ತನ ನಾಮ ಸ್ತೋತ್ರವಾಗಲಿ ಸರ್. ಒಂದು ಪ್ರಶ್ನೆ ಇದೆ. ದೇವರ ಪ್ರೀತಿ ಸ್ವರೂಪಿ, ಆತನು ನಿತ್ಯತ್ವ ಯುಗಾಂತರ ಜೀವಿಸುವ ಆತನ ಸ್ವಭಾವನೆ ಪ್ರೀತಿ. ಈ ಒಂದು ಪ್ರೀತಿ ಹಿಂಗಿರೋ ಸಂದರ್ಭಗಳಲ್ಲಿ ದೇವರ ಪ್ರತಿಯೊಬ್ಬನ್ನ ಪ್ರೀತಿಸ್ತಾನೆ. ದುಷ್ಟರು, ಕೆಡುಕರು, ಬಲಾತ್ಕಾರಿಗಳು, ಮೋಸಗಾರರು, ವಿಚಾರಗಳು, ಈ ಲೋಕದ ಕಳ್ಳರು ತುಂಬಿಕೊಂಡಿದ್ದಾರೆ. ಇವರೆಲ್ಲಕ್ಕೂ ಪ್ರೀತಿಸ್ತಾನೆ ಅಂದ್ರೆ ಹಿಂಗೆಲ್ಲ ಪ್ರೀತಿಸ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ? ದೇವ್ರು ಎಲ್ರು ಒಂದೇ ತರ ನೋಡ್ತಾನೆ. ಬಿಡಪ್ಪ, ಹೀಗಿರುವಾಗ ನಮ್ಗೇನು, ನಾವ್ ಇಷ್ಟ ಬಂದ ನಡ್ಕೋಬಹುದು. ಆದ್ರೆ ಈ ದುಷ್ಟರನ್ನ ಈ ಒಂದು ಪ್ರೀತಿಯ ಲೋಕದಲ್ಲಿ, ಇಂಥ ಒಂದು ಲೋಕದಲ್ಲಿ ದುಷ್ಟರೇ ಯಾಕೆ ಇದಕ್ಕೆ ನಿಯಂತ್ರಣ ತರಕ್ಕಾಗಲ್ಲ? ಈ ತರ ಪ್ರೀತಿ ತೋರಿಸಿದ್ರೆ ದುಷ್ಟರು ನಿಯಂತ್ರಣ ತರಕ್ಕಾಗುತ್ತಾ? ಹೇಗ್ ನೀ ಓಕೆ, ಈ ವಿಷಯದಲ್ಲಿ ಅದಕ್ಕೆ ಇದಕ್ಕೂ ಏನ್ ವ್ಯತ್ಯಾಸ? ಪ್ರೀತಿ ಅಂದ್ರೆ ತಪ್ಪಿದವರಿಗೆ ಪ್ರೀತಿ ಮಾಡಿ ಅವ್ರಿಗೆ ಕ್ಷಮಿಸಿ ಅವ್ರಿಗೆ ಮಾರ್ಗ ತರಬೇಕಾಗಿತ್ತು. ಅದು ಒಂದು ದಿನ ಅವರು ಪ್ರೀತಿಗೆ ಬೆಲೆ ಕೊಡ್ಲಿಲ್ಲ, ಮಾರ್ಪಾಡು ಹೊಂದಲಿಲ್ಲ ಅಂತಾರೆ, ಅವ್ರಿಗೆ ಮುಂದೆ ಒಂದು ದಿನ ಶಿಕ್ಷೆ ಇದೆ. ಅದಕ್ಕೆ ಪ್ರಸಂಗಿ ಹೇಳ್ತಾನೆ, ಪ್ರೀತಿ ಮರಣಕರವಾದಂತದ್ದು ಬಲವುಳ್ಳದು ಅಂತ ಹೇಳ್ತಾನೆ. ಸರಿ, ನೀವ್ ಹೇಳೋದು ಆಯ್ತು ಬರೋದ್ರ, ನೀವ್ ಹೇಳೋದು ಕರೆಕ್ಟು. ದೇವರು ಎಲ್ಲರನ್ನೂ ತಾಳ್ಮೆಯಿಂದ ಪ್ರೀತಿಸ್ಕೊಂಬಂದ್ರೆ, ಅದೇನೋ ಪ್ರೀತಿಸ್ಕೊಂಡೇ ಬರ್ತಾ ಇದ್ದಾನೆ ಬಿಡಿ. ಇಷ್ಟ ಬೇಜನ್ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪು ಮಾಡ್ಕೊಂಬರ್ತಾರೆ. ಇದಕ್ಕೆ ಮುಖ್ಯವಾದ ಇವ್ರನ್ನ ಈ ರೀತಿಯಾಗಿ ದೇವರು ಈ ದುಷ್ಟರನ್ನ ಅವ್ರಿಗೆ ಅವಕಾಶ ಕೊಟ್ಟು ಮುಂದೂರುವಂಥದ್ದು, ಇದರಿಂದ ಯಾವ ನಿರೀಕ್ಷೆನ ದೇವ್ರು ಬಯಸ್ತಾರೆ? ನೋಡ್ರಿ, ಇನ್ನು ಬರ್ತಾ ಇದಾರೆ. ನಮ್ದು ಬುದ್ಧಿ ಜ್ಞಾನದ್ದು ತ್ರಿಕಾಲ ಜ್ಞಾನಿ ನಾವು ಅಲ್ಲ. ದೇವ್ರು ಒಬ್ಬನೇ ತ್ರಿಕಾಲ ಜ್ಞಾನಿಯಾಗಿದ್ದಾನೆ. ಅವನಿಗೆ ಅದು ಎಲ್ಲ ಗೊತ್ತು, ಎಷ್ಟು ಮಂದಿಕ್ಕೆ ಅವ್ನ ಪ್ರೀತಿ ಮಾಡ್ತಾನೆ ಅಂತ. ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತ ಪ್ರೀತಿಗಿಂತಲೂ ಮತ್ಯಾವ್ದು ಪ್ರೀತಿ ಮಿಗಿಲಾಗಿದೆ. ಅವನು ನಮ್ಗೆಲ್ಲರೂ ಸ್ನೇಹಿತ ಭಾವನೆದಿಂದ ಪ್ರಾಣ ಕೊಟ್ಟಿದ್ದಾನೆ. ನಾವು ಅದು ಪ್ರೀತಿ ಸ್ವೀಕಾರ ಮಾಡ್ಕೊಳ್ಬೇಕು, ಬಿಡ್ಬೇಕು, ನಮಗ್ ಬಿಟ್ಟಿದ. ಪ್ರೀತಿ ಸ್ವೀಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದಿನ ನಮ್ಗೆ ಶಿಕ್ಷೆ ಇದೆ. ಆ ಪ್ರೀತಿ ಅಂದ್ರೆ ದೇವರ ಮೇಲಿನ ಪ್ರೀತಿ ಅಂದ್ರೆ ದಶಾಜ್ಞೆಗಳ ಕೈಕೊಂಡು ಹೋಗೋದು. ಅದಕ್ಕೆ ನಮ್ಮನ್ನೇ ಯೇಸು ಸ್ವಾಮಿ ಹೇಳ್ತಾನೆ, ನಾನ್ ತಂದೆಯಾದ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತೇನೆ, ನನ್ನ ಆಜ್ಞೆಗಳು ಕೈಕೊಂಡು ನಡ್ರಿ ಅಂದ್ರೆ. ನನ್ನ ಅಂದ್ರೆ ಇವಂದು ಬೇರೆ ಇಲ್ಲ, ಇವನೇ ದೇವ್ರು. ಬೇರೆಯವ್ರಿ ನನ್ನ ಆಜ್ಞೆ ಅಂದ್ರೆ ಇವಂದು ಬೇರೆ ಆಜ್ಞೆ ಅಂತ ತಿಳಿತಾರೆ. ಇಲ್ಲ, ಅದು ಅವನ ಪ್ರೀತಿ ನಮ್ಗೆ ತೋರಿಸಿದಾನೆ. ನಾವು ಅವನಿಗೆ ಪ್ರೀತಿ ಪ್ರತಿಯಾಗಿ ತೋರಿಸ್ಬೇಕಾದ್ರೆ ಒಂದನೇ ಯೋಹಾನ 5ನೇ ಅಧ್ಯಾಯ 3ನೇ ವಚನ, ದೇವರ ಮೇಲನ್ನ ಪ್ರೀತಿ ಅಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದು. ಅದು ನಮಗ ಮಾರ್ಗದರ್ಶನಕ್ಕೋಸ್ಕರ ಪ್ರೀತಿ. ನಾನ್ ಹೇಳ್ತಾ ಇರೋದು ಅದಲ್ಲ. ಈಗ ಒಬ್ಬ ದುಷ್ಟನು, ದೇವ್ರ ಬಗ್ಗೆ ಗೊತ್ತಿಲ್ಲ ಅವನಿಗೆ, ಅವ್ನ್ ದೇವ್ರ ಪ್ರೀತಿ ಅಂತ ಏನು ಗೊತ್ತಿಲ್ಲ, ಅವನಿಗೆ ದೇವ್ರ ಪ್ರೀತಿ ಮಾಡ್ತಾನೆ ಅಂದ್ರೆ ಆ ದುಷ್ಟನ ಹೇಗ್ ಬದಲಾವಣೆ ಆಗ್ತಾನ ಅವನು? ಈಗ ನಿಮಗ್ ಗೊತ್ತು, 10 ದಶಾಜ್ಞೆಗಳು ಗೊತ್ತು, ದೇವ್ರ ಗೊತ್ತು, ದೇವ್ರ ಪ್ರೀತಿ ಗೊತ್ತು, ದೇವ್ರ ವಾಕ್ಯಗಳು ಗೊತ್ತು, ಎಲ್ಲ ನಿಮಗ್ ಗೊತ್ತು, ಅವ್ರಿಗೆ ಗೊತ್ತಿರಲ್ವಲ್ಲ. ಹಾಗೆ ಅವ್ರಿಗೆ ಯಾವ ರೀತಿ ಮಂದಾಟ ಮಾಡ್ಬೇಕು? ದೇವರ ಪ್ರೀತಿ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ನೋಡ್ರಿ ಸರ್, ಬೈಬಲ್ದವರಿಗೆ ಹೇಳ್ತದೆ, ಧರ್ಮಶಾಸ್ತ್ರ ಇಲ್ಲದವರಿಗೆ ಒಂದು ಧರ್ಮಶಾಸ್ತ್ರ ಇಲ್ಲದ ಪ್ರಕಾರ ನ್ಯಾಯ ತೀರ್ಪಾಗಿರ್ತದೆ. ಧರ್ಮಶಾಸ್ತ್ರ ಉಳ್ಳದೆ ಧರ್ಮಶಾಸ್ತ್ರ ಮೂಲಕ ತೀರ್ಪಾಗ್ತದೆ. ಅಂದ್ರೆ ಧರ್ಮಶಾಸ್ತ್ರ ಇಲ್ಲದವರು ಕೂಡ ಧರ್ಮಶಾಸ್ತ್ರ ಇರ್ದಿರ್ತಕ್ಕಂಥದ್ದನ್ನು ಕೈಕೊಂಡು ನಡೀತಾರೆ ಅಂತ ರೋಮಾಪುರ ಬಾರದಂತ ಪತ್ರಿಕೆಯಲ್ಲಿ ಹೇಳ್ತಾನೆ ಪೌಲ. ಓದಿದ್ದೀನಿ, ಅದು ನಿಜ. ಅದು ವಾಸ್ತವವಾಗಿ ಧರ್ಮಶಾಸ್ತ್ರನ ಅವರಾಗಿದ್ದವರು ಧರ್ಮ ತಿಳಿದವರು ಕೂಡ ಅದ್ರ ಪಕ್ಕ ನಡೀತಾರೆ. ಈಗ ಕೊರ್ನೇಯರನ್ನು ಹಂಗೆ ದಾನ ಧರ್ಮಗಳಲ್ಲಿ ನಡೀತಾ ಇದ್ದ ಕಡೆಗೆ ದೇವ್ರ ಏನ್ ಮಾಡ್ದ? ಅವನ್ನ ಪೇತ್ರನ ಬಳಿ ಕಳಿಸ್ತಾನೆ, ಇದಕ್ಕೆ ಪರಿಪೂರ್ಣನಾಗಕ್ಕೆ. ಆದ್ರೆ ಈಗ ಅನ್ಯ ಜನ ಸ್ವಲ್ಪ ಅನ್ಯ ಜನರೆಲ್ಲ ತಿಳ್ಕೊಂಡ್ರ ತಕ್ಷಣ ಪರಿಪೂರ್ಣರಾದ ದೇವ್ರ ಬಳಿಗೆ ಬರ್ಲೇಬೇಕು. ಅದು ದೇವ್ರಿಂದಲೇ ಆಗ್ಬೇಕು ಬಿಡಿ. ನಾನ್ ಕೇಳ್ತಾ ಇರೋ ಪ್ರಶ್ನೆ ಅದಲ್ಲ. ಇವಾಗ ದುಷ್ಟರಿಗೆ ಯಾವ ರೀತಿ ಪರಿವರ್ತನೆ ಆಗುತ್ತೆ? ಈಗ ದೇವ್ರಿಗೆ ಯಾಕೆ ಅವಕಾಶ ಕೊಟ್ಟಿದ್ರ ದೇವ್ರು? ದುಷ್ಟ ಪರಿವರ್ತನೆ ಆಗ್ಬೇಕಲ್ವಾ?
ದುಷ್ಟರು ನಿಜವಾದ ಪ್ರೀತಿಯ ಸ್ವರೂಪವನ್ನು ಯಾರು ತಿಳ್ಕೊಬೇಕಾದ್ರೆ ಆಗುವಂತ ಇನ್ಸಿಡೆಂಟ್ಗಳಿರು. ಕೆಲವರು ಆಕ್ಸಿಡೆಂಟ್ ಆಗ್ಬಿಟ್ಟು ಆಕ್ಸಿಡೆಂಟ್ ಸಮಯದಲ್ಲಿ ಅಯ್ಯೋ ಹಿಂಗ ಆಗೋದು ಇದು ಅಂತ ಹೇಳ್ಬಿಟ್ಟು ದೇವ್ರ ಬಚಾವ್ ಮಾಡಿದ, ಕೆಲವರು ತುಂಬಾ ರೋಗದಲ್ಲಿ ಬಿದ್ದುಬಿಟ್ಟು ಸಹಾಯ ಪರಿಸ್ಥಿತಿ ಬಂದಾಗ ಅಯ್ಯೋ ಯೇಸು ಸ್ವಾಮಿ ಅವ್ರು ನನ್ನ ಕಾಪಾಡ್ರಪ್ಪ, ಯಾರೋ ಬಂದ್ರು ಬಾದು ಬೋಧಕರು ಬಂದು ಹೇಳಿದ್ರು, ನಿಜಕ್ಕೂ ಯೇಸು ಸ್ವಾಮಿನ ಬದುಕಂಡೆ. ಈ ರೀತಿಯ ಮನಪರಿವರ್ತನೆ ಆಗೋ ಸಾಧ್ಯತೆಗಳು ಇವೆ. ಹೀಗೆ ದೇವರು ಕೊಟ್ಟಿರುವ ದುಷ್ಟರಿಗೆ ಸಮಯಗಳು ಇಲ್ಲಿ ಪರಿವರ್ತನೆ ಆಗುವ ಒಂದು ಅವಕಾಶ ಇದೆ. ಈ ಪರಿವರ್ತನೆ ಮಾಡ್ಬೇಕಾದ್ರೆ ಯಾರು? ನಾವು ಸುವಾರ್ತೆ ಮೂಲಕ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನ ತಿಳಿಸ್ಬೇಕು. ಪ್ರೀತಿ ಸ್ವರೂಪಿ ದೇವ್ರ ಪ್ರೀತಿ ಸ್ವರೂಪಿ ಅಂತ ನಾವೇ ಹೇಳ್ಕೊಟ್ಟಿದ್ರೆ ಹಾಗಾದ್ರೆ ನಾವು ಈ ದುಷ್ಟ ತಿಳಿಸೋದು ಯಾರು ಅಲ್ವಾ? ಅದಕ್ಕೆ ದುಷ್ಟನ್ನ ಸ್ನೇಹ ಮಾಡ್ಬೇಕು ನಾವು ಪ್ರೀತಿಯಿಂದಾನೆ ಮಾಡಿ ದೇವರನ್ನ ನಾವು ಅವ್ರಿಗೆ ಪರಿಚಯಿಸ್ಬೇಕು. ಹೌದು, ಆಗ ದೇವ್ರ ಬದಲಾವಣೆ ಆಗುತ್ತೆ. ಕರೆಕ್ಟ್. ದೇವ್ರ ಪ್ರೀತಿಸ್ತಾನಂದ್ರೆ ದೇವ್ರು ಸಾಕ್ಷಾತ್ ಒಂದು ಬಂದು ಪ್ರೀತಿಸಲ್ಲ, ನಮ್ಮದೇ ಮಾರ್ಗ ಕೊಟ್ಟಿದ್ದಾನೆ, ನಾವು ಅವ್ರನ್ನ ಪ್ರೀತಿಸ್ತಕ್ಕಂಥದ್ದು ಹೇಳ್ತಾನೆ. ಇದು ಓಕೆ. ನೀನು ಒಬ್ಬ ಸಹೋದರನನ್ನು ಏನ್ ಮಾಡಿದ್ಯೋ ಅದು ನನಗ್ ಮಾಡಿದ ಹಾಗೆ ಅಂತಾನೆ. ನಾವು ಮಾಡ್ಬೇಕದು ದೇವ್ರ ಪ್ರೀತಿಯನ್ನ ಕಾರ್ಯರೂಪಕ್ಕೆ ತರ್ಬೇಕು. ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸುವನ ಆಜ್ಞೆಯಲ್ಲಿ ದುಷ್ಟರು, ಕೆಡುಕರು, ಬಲಾತ್ಕಾರಿಗಳು, ಕುಡುಕರು ಎಲ್ಲರೂ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಅಂದ್ರೆ ಎಲ್ರನ್ನೂ ನಾವು ಪ್ರೀತಿ ಮಾಡ್ಬೇಕು. ನಮ್ಮ ನೆರವಳಿಗೆ ಈಗ ಅಂಗಡಿಗೆ ಹೋಗ್ತೀವಿ, ತರಕಾರಿ ಅಂಗಡಿಗೆ ಹೋಗ್ತೀವಿ, ಬೇರೆ ಇನ್ಯಾವ್ದೋ ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ. ಎಲ್ಲ ಒಬ್ರು ಕೆಡುಕಿರ್ತಾರೆ, ಒಬ್ರು ಸುಳ್ಳುಗಾರ ಇರ್ತಾರೆ, ಮೋಸಗಾರ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಅನ್ಯಾಯವಾಗುವ ಸಂದರ್ಭ ಕೂಡ ಅದನ್ನ ಸಹಿಸ್ಕೋಬೇಕಾಗತ್ತೆ. ಸಹಿಸ್ಕೊಂಡು ಪ್ರೀತಿಯಲ್ಲೇ ನಡಿಬೇಕಾಗತ್ತೆ. ಹೌದಲ್ಲ ಸರ್? ಹೌದು. ಅದಕ್ಕೆ ಅಂತ ಸಂದರ್ಭಗಳಲ್ಲಿ ಕೂಡ ನಾವು ತಾಳ್ಮೆಯಿಂದ ನಾವು ಮೋಸ ಆದ್ರೂ ಕೂಡ ನಾವು ಏನ್ ಮಾಡ್ಬೇಕು, ಅದು ಸಹಿಸ್ಕೋಬೇಕು. ಆಗ ದುಷ್ಟ ಏನ್ ಮಾಡ್ತಾನೆ, ಇವನು ಎಲ್ಲವೂ ಸಹಿಸ್ಕೊತಾನಲ್ಲ ಅಂತ ಸ್ವಲ್ಪ ಬದಲಾವಣೆ ಆಗೋ ಸಾಧ್ಯತೆನೂ ಇದೆ. ಅಂದ್ರೆ ದೇವರ ಪ್ರೀತಿ ನಿರಂತರವಾದ ಪ್ರೀತಿ. ಆ ಪ್ರೀತಿಯ ಸಾರವನ್ನ ಜನರಲ್ಲಿ ನಮ್ ನಷ್ಟ, ಕಷ್ಟ, ಸಂಕಟ ನಾವು ಹಂಚ್ಬೇಕು. ಆಗ್ತಾನೆ ಅವ್ರನ್ನ ನಾವು ಪರಿವರ್ತನೆ ಮಾಡಕ್ ಸಾಧ್ಯವಾಗುತ್ತೆ ಅಲ್ವಾ ಸರ್? ಹೌದು. ಯಾಕಂದ್ರೆ ಆ ದೇವ್ರ ಪ್ರತಿನಿಧಿಯಾಗಿ ಮನುಷ್ಯನಾಗಿ ಯೇಸು ಸ್ವಾಮಿ ಬಂದು ನಮಗ್ ಮಾರ್ಗದರ್ಶನ ತೋರಿಸ್ತಾನೆ. ನಾವು ಪ್ರತಿನಿಧಿಯಾಗಿ ಅದ್ರ ಮಾರ್ಗದಲ್ಲಿ ದುಷ್ಟರು, ಕನಿಷ್ಠರು, ಒಳ್ಳೆಯರು ಮತ್ತೆಲ್ಲ ನಾವು ಪ್ರಕ್ರಿಯೆ ಮಾಡ್ಬೇಕು ತಾಳ್ಮೆದಿಂದ. ಆದ್ರೆ ಬರೀ ದೇವ್ರ ಪ್ರೀತಿ ಸ್ವರೂಪದಿಂದ ಕೈಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಸುವಾರ್ತೆ ಸಾರುವವರು ಯೇಸು ಕ್ರಿಸ್ತನ ಗುಣ ಏನು ಅಂತ ನಾವು ತಿಳ್ಕೊಂಡವ್ರು ಮತ್ತೊಬ್ರು ತಿಳಿಸ್ಬೇಕು. ನಾವೇ ವಯಸ್ಸಾಗಿ ಪ್ರೀತಿ ಸ್ವರೂಪಿ ಆಗಲ್ಲ. ಅದಕ್ಕೆ ಅವ್ರು ದುಷ್ಟ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಸ್ವಭಾವನೆ ಹೇಗೆ, ಒಳ್ಳೆಯವ್ರಿಗೂ ಅವನೇ, ಕೆಟ್ಟರು ಅವನಿಗೆ. ನಾವೇನ್ ಬೇಕಾದ್ರೂ ಒಳ್ಳೆ ಕೆಟ್ಟ ಕೆಲಸನ ಮಾಡೋದು, ಒಳ್ಳೆ ಕೆಲಸ ಅಂತ ಮನೋಭಾವನೆ ಬರಬಾರದು. ದೇವರು ಯಾವಾಗ ಪರಿಶುದ್ಧನಾಗಿದ್ದಾನೆ, ಆತನ ಪ್ರೀತಿ ಸ್ವರೂಪಿ ಆಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ನಾವು ಪಾಪ ರಹಿತರ ಜೀವಿಸಿದ್ರೆ ಮಾತ್ರ ನಮಗೆ ಮುಂದೆ ದಾರಿ ಇದೆ ಅಂತ ಅವ್ರು ಮಂದಟ್ಟು ಮಾಡ್ಬೇಕು ದುಷ್ಟಿಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನೀವು ನನ್ ಜೊತೆ ಇದ್ದೀರಿ, ನೀವು ಸಾಕ್ಷಿಗಳಾಗಿ ನಮ್ದು ಸಾಕ್ಷಿಗಳ ಹೇಳ್ಬೇಕಂತ ಹೇಳ್ತಾನೆ. ಇದೇ ಸಾಕ್ಷಿ. ಹೌದು. ಅಲ್ಲ ವಿಜಯಕುಮಾರ್ ಸರ್, ಇನ್ನೊಂದು ಇಲ್ಲಿ ಲೆಸನ್ ಸ್ಟಡಿಯಲ್ಲಿ ಇಲ್ಲೇ ಇದೆ ನೋಡ್ರಿ. ಕೀರ್ತನೆ 33:5 ಹೇಳ್ತಾನ. ಕೀರ್ತನೆ 33:5 he loves righteous and judgment. The earth is full of goodness of the Lord. ಇಲ್ಲಿ he loves righteous ಯಾರು? Who obeys the commandments. ಅವನೇ ನೀತಿವಂತನು. ಈಗ 33 ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವನು. ದೇವರು ನಮ್ಮ ಪ್ರೀತಿ ಸ್ವರೂಪ ಅಂದ್ರೆ ನೀತಿ ನ್ಯಾಯಗಳನ್ನು ಪ್ರೀತಿ ಮಾಡ್ತಾನೆ. ಕರೆಕ್ಟ್ ನೇಮ್ ಹೇಳುದು. ಆಮೇಲೆ ಮೂಲದಲ್ಲಿ ಆತನ ಕೃಪೆಯಿಂದ ತುಂಬಿದೆ ಅಂತಿದೆ. ಸರ್ ಇನ್ನೊಂದೇನಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತದೆ he loves righteousness. ಅಂದ್ರೆ ಅದೇ ನೀತಿವಂತರು. ದಟ್ ಮೀನ್ಸ್ ನೀತಿವಂತರ ಪ್ರೀತಿ ಮಾಡ್ತಾರೆ ಅಂತ ಅರ್ಥ. ಅದು ನೀತಿವಂತರು ಯಾವಾಗ ಆಗ್ತೀವಿ ನಾವು? ಓನ್ಲಿ ವೆನ್ ವಿ obey the commandments. 10 ಆಜ್ಞೆಗಳು ಪಾಲಿಸಿದ್ರೆ ಮಾತ್ರ ವಿ ಬಿಕಮ್ ರೈಚಸ್. ಓಕೆ. ಸೊ 10 ಆಜ್ಞೆಗಳನ್ನ ನೀವು ಕೈಗೊಂಡು ಹಿಡಿದಿದ್ರೆ ಈಗ ನಡೆಯಕ್ಕಾಗೋದಿಲ್ಲ. ಧರ್ಮಶಾಸ್ತ್ರದ ನೀತಿ ಯೇಸು ಕ್ರಿಸ್ತನಿಂದ ನಮಗೆ ಸಿಕ್ತು. ಆತನ ಮುಖಾಂತರವಾಗಿಯೇ ಪವಿತ್ರ ಆತ್ಮನಿಂದ ನಾವು ಪ್ರೇರೇಪಿಸಲ್ಪಟ್ಟವರಾಗಿ ಆಗ ಆ ನೀತಿನ ನಾವು ಪಡ್ಕೋಬಹುದು ಅಂತ ಸತ್ಯವೇದ ಸ್ಪಷ್ಟಪಡಿಸ್ತದೆ ಅಲ್ವಾ? ಅದಕ್ಕೇನಪ್ಪ ಅಂದ್ರೆ ನಾವು ಧರ್ಮಶಾಸ್ತ್ರ ಕೈಗೊಂಡು ಹಿಡ್ತೀವಿ, ನ್ಯಾಯ ಒಂದಲ್ಲ ಸುಳ್ಳು ಹೇಳ್ತೀವಿ, ತಪ್ಪು ಮಾಡೇ ಮಾಡ್ತೀವಿ. ಇಲ್ಲಿ ಕ್ರಿಸ್ತನಿಂದ ಸಿಕ್ಕಿದಂತ ನೀತಿ ನಮ್ಮನ್ನ ಪರಿಪಾಲಿಸ್ತಾ, ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ತಾ ನಾವೆಲ್ಲ ದೇವರಾಜ್ಯಕ್ಕೆ ಬಲವಾಗಿ ನಿಲ್ಲುವುದಕ್ಕೆ ಪವಿತ್ರ ಆತ್ಮನಿಂದ ಅಭಿಷೇಕಿಸ್ತಾನೆ. ಆಗ ನಾವು ದೃಢವಾಗಿಲ್ಲ ಸಾಧ್ಯವಾಗುತ್ತೆ. ಶಿಷ್ಯರು ಹಂಗೆ ಪ್ರಾಣ ಕೊಟ್ರು. ಈಗ ಅದಿರ್ಲಿ, ನಾವೇನಪ್ಪ ಅಂದ್ರೆ ಈ ದುಷ್ಟರಿದ್ದಾರೆ ನೋಡ್ರು, ದುಷ್ಟರು ದೇವ್ರು ಚೆನ್ನಾಗಿ ನೋಡ್ತಾನೆ ಅಂದ್ಬಿಟ್ರು ನಾವು ಅದನ್ನ ಸುಮ್ನಿರಕ್ ಆಗಲ್ಲ. ದುಷ್ಟರಿಗೆ ನಾವು ಫ್ರೆಂಡ್ಸ್, ಸ್ನೇಹಿತರು, ಅವ್ರ ಸವಾಸ ಇದ್ರು ಕೂಡ ಕ್ರಿಸ್ತನ ನೀತಿ ಏನು ಅಂತ ನಾವು ನಮ್ಮ ನಡವಳಿಕೆಗಳ ಮೂಲಕ ಅವ್ರು ತೋರ್ಸ್ಕೊಟ್ಟಾಗ, ನೀವ್ ಹೇಳ್ದಂಗೆ
ಆಗ ಇವನಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಇದೆಯಲ್ಲ ಅಂತ ಮಾತನ ಆ ದುಷ್ಟನ ಪ್ರೀತಿ ಮಾಡಿದಾಗ ದುಷ್ಟತ್ವತೆಗೆ ಅದು ಅವಕಾಶ ಇರುತ್ತೆ. ಆ ದುಷ್ಟತ್ವನ ಬದಲಾವಣೆ ಮಾಡಕ್ಕೆ ಅಲ್ವಾ. ನೀವು ಜೈಲಿಗೆ ಹೋಗಿ ಅನೇಕ ಜೈಲಲ್ಲಿ ಅನೇಕರು ಕೊಲೆಗಾರರು, ಮೋಸಗಾರರು ಇಂಥವ್ರಿಗೆಲ್ಲ ಕೆಲವರು ಹೋಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳಿಸಿದಾಗ ಅಷ್ಟೇ ಅನೇಕರು ಬದಲಾವಣೆ ಆಗಿರೋದಿದೆ. ಅದಕ್ಕೋಸ್ಕರ ನಾವು ಬರೀ ಯೇಸು ಪ್ರೀತಿ ಸ್ವರೂಪಿ ಎಲ್ಲರೂ ಪ್ರೀತಿ ಮಾಡ್ತಾನೆ ಅನ್ಕೊಂಡ್ರೆ ಆಗಲ್ಲ. ನಮಗ್ ಅವಕಾಶ ಕೊಟ್ಟಿದ್ದಾನೆ, ನಿಮಗ್ ಕೊಟ್ಟಿದ್ದಾನೆ, ನಮಗ್ ಕೊಟ್ಟಿದ್ದಾನೆ. ನಾವು ಯಾವ ರೀತಿ ಯೇಸು ಕ್ರಿಸ್ತನ ತಿಳ್ಕೊಂಡ ಮೇಲೆ ನಮ್ಮ ಬೋಧಕರು ಹೇಳ್ದಂಗೆ ತಿಳ್ಕೊಂಡ ಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ನಾವೇ ಮೆಲ್ಕಾಕೋದಲ್ಲ. ಈಗ ನೀವು ಮಲ್ಕಾಕೋದು, ನಾವೇ ಮಲ್ಕಾಕೋದು. ಇದನ್ನ ನಾವು ಅಂಗಡಿಗಳಲ್ಲಿ ಎಲ್ಲೇ ಹೋದ್ರು ಕೂಡ ಅಲ್ಲಿ ಪ್ರೀತಿನ ವ್ಯಕ್ತಪಡಿಸ್ಬೇಕು. ನಾನು ಒಂದ್ ಅಂಗಡಿ ತರಕಾರಿ ತುಂಬಾ ಫ್ರೆಂಡ್ ಆಗಿದ್ದೇನೆ, ಒಬ್ಬ ಸುನೀಲ್ ಅಂತ. ಇನ್ನೇನು ಈ ಗಣಪತಿ ಪೂಜೆ ಮಾಡೋನು, ಅವನು ಯೇಸು ಕ್ರಿಸ್ತನ ವಿಷಯದಲ್ಲಿ ಧಾರಾಳವಾಗಿ ಮಾತಾಡ್ತೀನಿ. ಯಾಕೆ ಮಾತಾಡ್ತೀನಿ? ಫ್ರೆಂಡ್ಶಿಪ್. ನೇರವಾಗಿ ಮಾತಾಡಿದ್ರೆ ಜಗಳಕ್ಕೆ ಬರ್ತಾರೆ. ಈಗ ಫ್ರೆಂಡ್ಶಿಪ್ ಮಾಡ್ತಾರೆ, ಅವರಾಗಿದ್ದಾರೆ ಹೌದಾ ಅಂತ ಎಲ್ಲ ಕೇಳ್ತಾರೆ. ಆಗ ಒಂದು ಕ್ರಿಸ್ತನ ಕಡೆ ತರುವಂತಹ ಒಂದು ಕೆಲಸನ ನಾವು ಮಾಡ್ಬೋದು. ಒಂದು ನೀವ್ ಹೇಳ್ದಂಗೆ ನಾವು ಎಲ್ಲರನ್ನು ಪ್ರೀತಿ ಮಾಡ್ಬೇಕು. ಮಾಡಿದ್ರೆ ಯೇಸು ಕ್ರಿಸ್ತರ ಗುಣಾತಿಶಯಗಳನ್ನ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಂಕಲ್, ಒಂದ್ ಪಾಯಿಂಟ್ ನಾನು ಆಡ್ ಮಾಡಕ್ ಇಷ್ಟಪಡ್ತೀನಿ. ಜಸ್ಟ್ ಟು ಆಡ್ ವಿಜಯ್ ಕುಮಾರ್ ಅಂಕಲ್ ವಾಟ್ ಈಸ್ ಸೇಯಿಂಗ್, ನೀವು ಹೇಳೋದನ್ನೇ ನಾನು ಸಮರೈಸ್ ಮಾಡ್ತೀನಿ. ವಾಟ್ ಸೇಸ್, ನಾವು ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನ ಹೇಳುವುದು ಅಷ್ಟೇ ಅಲ್ಲ, ನಡವಳಿಕೆಗಳಿಂದ ನಮ್ಮ ಯೇಸು ಕ್ರಿಸ್ತನ ಗುಣಗಳನ್ನ ತೋರಿಸುವುದು ಅಷ್ಟೇ ಅಲ್ಲ, ನಮಗೆ ಕೊಟ್ಟಿರುವಂತ ಆಜ್ಞೆ ಹೋಗಿರಿ ಸುವಾರ್ತೆ ಸಾರಿರಿ ಕಟ್ಟ ಕಡೆಗೆ. ನಮಗೆ ಆಜ್ಞೆ ನೀವು ನಡವಳಿಕೆಗಳಿಂದ ಇನ್ನು ಇತರರಿಗೆ ನಿಮ್ಮ ಯೇಸು ಕ್ರಿಸ್ತನ ರಿಲೇಶನ್ಶಿಪ್ ತೋರಿಸಿ ಅಂತ ಹೇಳಲಿಲ್ಲ, ಹೋಗಿ ನನ್ನ ವಿಷಯದಾಗಿ ಶುಭವಾರ್ತೆಯನ್ನ ತಿಳಿಸಿರಿ ಎಂಬುದಾಗಿ ಹೇಳುವಂತದ್ದಾಗಿದೆ. ಅದೇನಾದ್ರೂ ನಾವು ಮಾಡ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ನಾವು ಸತ್ತ ಮೇಲೆ ಒಳ್ಳೆ ಮನುಷ್ಯ ಸತ್ತ ಅಪ್ಪ, ತುಂಬಾ ಒಳ್ಳೆ ಮನುಷ್ಯ ಅಪ್ಪ ಅಂತ ಅಷ್ಟೇ ಹೇಳ್ಬೋದೇ ಹೊರತು ಯೇಸು ಕ್ರಿಸ್ತನೇ ನಿಜವಾದ ದೇವ್ರು ಎಂಬುದಾಗಿ ನೀವ್ ಹೇಳ ಕರೆಕ್ಟ್. ಒಳ್ಳೆ ಟ್ರ್ಯಾಕ್ ನೀವೇ ಬಂದಿದ್ದೀರಿ. ಈಗ ಯೇಸು ಒಬ್ಬ ದುಷ್ಟನ ಎಷ್ಟು ಸತ್ತೋಯ್ತಾನೆ, ಒಳ್ಳೆ ವ್ಯಕ್ತಿಯಪ್ಪ ಚೆನ್ನಾಗಿದೆ ಸತ್ತೋದ ಅಂತ ಒಂದು ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡಿದೀನಿ. ಆದ್ರೆ ತೀರ್ಮಾನ ಮಾಡಿ ಆ ತೀರ್ಪಿನಲ್ಲಿ ಅವ್ನು ಏನ್ ಕೊಡ್ಬೇಕು ಅದು ದೇವ್ರು ಸಂಬಂಧಪಟ್ಟದ್ದು. ಅದ್ ಬಿಡಿ ನಾವ್ ಹೇಳಕ್ಕಾಗಲ್ಲ. ಅದೇ ನಾವು ಶುಭ ವಾರ್ತೆ ಹೇಳಲಿಲ್ಲ ಅಂತಂದ್ರೆ ನಮ್ ಕೈಯಿಂದ ಹೋಯ್ತು. ಅದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ನಾವು ಅವನ ತೀರ್ಮಾನ ಸತ್ತೋದನ್ನ ತೀರ್ಮಾನ ಮಾಡಕ್ ನಾವ್ ಆಗಲ್ಲ ಬಿಡಿ. ಕ್ರೈಸ್ತನೇ ಆಗ್ಲಿ, ಯಾವ್ದು ಜಾತಿ ಕುಲ ಗೋತಾಗಿರ್ಲಿ, ಅದಕ್ಕೆ ದೇವ್ರ ತೀರ್ಮಾನ ಮಾಡ್ಕೊತಾನೆ. ಆದ್ರೆ ಅವ್ನ ನಡವಳಿಕೆಲಿದ್ದಾಗ ಅವ್ನ ಹೆಂಗಿದ್ದ ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಸ್ಪಾನ್ಸಿಬಿಲಿಟಿ ಇತ್ತು ಅಂದ್ರೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇತ್ತು ಅಂತಂದ್ರೆ ನೀವ್ ಹೇಳ್ದಂಗೆ ನಮ್ ರೆಸ್ಪಾನ್ಸಿಬಿಲಿಟಿ ಸುವಾರ್ತೆಯಲ್ಲಿ ಸಾರುವಾಗ ಏಕ್ದಮ್ ಸುವಾರ್ತೆ ಸಾರ್ಬೇಕಾದ್ರೆ ದುಷ್ಟನ್ನ ನಾವು ಸ್ನೇಹಿತನ್ ಮಾಡ್ಕೋಬೇಕು. ಅದೇ ಹೇಳ್ತಾ ಇರೋದು. ಈಗ ಅದೇ ನೀವು ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಕರೆಕ್ಟ್. ಹಾಗೆ ನಾವು ಅದಕ್ಕೆ ಎಲ್ಲರೂ ನೆರವನ್ನ ಪ್ರೀತಿಸಿದಾಗ ಅದೇನಾಗುತ್ತೆ, ಆಗ ಅವ್ನ ಪರಿಚಯ ಮಾಡ್ಕೊಂಡಾಗ ನಾವು ಅವನ ಜೊತೆ ಮಾತಾಡಕ್ಕೆ ಸ್ವಲ್ಪ ಸಿಗುತ್ತೆ, ಅವಕಾಶ ಸಿಗುತ್ತೆ. ಆಗ ನಮ್ಮ ಮಾತನ್ನ ಕೇಳ್ತಾನೆ. ಡೈರೆಕ್ಟ್ ಆಗಿ ಮಾತಾಡಿದ್ರೆ ನಾನು ಸೇನೇನು ಅಂತ ನಿಂತ ನಮ್ ದೇವ್ರೆ ಸರಿ, ನಿಮ್ ದೇವ್ರೆ ಸರಿ, ನಮ್ ಸರಿ ಇಲ್ಲ, ಈ ತರ ಸುರ ಸಿಗ್ತಾರೆ. ಈಗ ಘಟನೆಗಳು ನಡೆದಿದೆ. ಅದಕ್ಕೆ ಏನು ಹೇಳ್ಬೇಕಂತಿದ್ದಾರೆ ಒಂದ್ ನಿಮಿಷ ಹೇಳಿ ಮೇಡಮ್. ಅಷ್ಟೇ, ಇಲ್ಲಿ ದೇವರು ಪಾಪಿಗಳನ್ನು ಅಂದ್ರೆ ದುಷ್ಟರನ್ನು ಕೂಡ ಪ್ರೀತಿಸ್ತಾನೆ ಅನ್ನೋದಕ್ಕೆ ನಾವು ಎಹೆಜ್ಕೇಲ 33:11 ವಚನದಲ್ಲಿ ಮತ್ತೆ ಇನ್ ಕೆಲವು ವಚನಗಳಲ್ಲಿ ನೋಡ್ತೇವೆ. ಆ 11ನೇ ವಚನ ನೋಡುವಾಗ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ, ನೀವು ಸಾಯಲೇಕೆ. ಇದು ಕರ್ತನಾದ ದೇವರ ನುಡಿ. ಹಾಗೇನೆ ಮುಂದಕ್ಕೆ 14ನೇ ವಚನಕ್ಕೆ ನಾವು ಬರುವಾಗ, ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂದು ಹೇಳಲು ಅವನು ತನ್ನ ಪಾಪವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸುವ ಪಕ್ಷದಲ್ಲಿ, ಅಂದರೆ ಆ ದುಷ್ಟನು ಒತ್ತೆಯನ್ನು ಬಿಗಿ ಹಿಡಿಯದೆ ದೋಚಿಕೊಂಡದ್ದನ್ನು ಹಿಂದಕ್ಕೆ ಕೊಟ್ಟು ಜೀವಾಧಾರವಾದ ವಿಧಿಗಳನ್ನು ಅನುಸರಿಸಿ ಸಕಲ ದುಷ್ಕರ್ಮಗಳಿಗೂ ದೂರನಾಗಿರುವ ಪಕ್ಷದಲ್ಲಿ ಸಾಯನು, ಬಾಳುವನು. ಅವನು ಮಾಡಿದ ಯಾವ ಪಾಪವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ನೀತಿ ನ್ಯಾಯಗಳನ್ನು ನಡೆಸ್ತಿದ್ದಾನಲ್ಲ,
ಬಾಳೆ ಬಾಳುವನು. ಹಾ, ಇದು ಓಕೆ. ಅವನು ತನ್ನನ್ನ ತಾನು ತಿದ್ದುಕೊಂಡಾಗ ಆಗುವಂತ ಒಂದು ಆ ಪರಿವರ್ತನೆ, ಇದು ಪರಿಣಾಮ. ಈಗ ಇದಕ್ಕೆ ಹ್ಮ್. ಈ ಸುವಾರ್ತೆಯು ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ. ಇದನ್ನ ಆ ವ್ಯಕ್ತಿಗೆ ಮನದಟ್ಟಾಗುವಂತೆ ತಿಳಿಸುವಂತ ವ್ಯಕ್ತಿಗಳು ಬಹಳ ಪ್ರಾಮುಖ್ಯ. ದೇವರ ಸುವಾರ್ತೆಯ ಮೂಲಕ ಈ ವ್ಯಕ್ತಿಗಳಿಗೆ ಇಂಥ ಗುಣ ನಡವಳಿಕೆಯನ್ನ ತಿಳಿಸ್ಕೊಟ್ಟಾಗ ಅವರಲ್ಲಿ ಪರಿವರ್ತನೆಯಾಗಿ ದೇವರು ಹೇಳುವಂತ, ಅಂದ್ರೆ ದುಷ್ಟನ ಸಾವಿನಲ್ಲಿ ಲೇಷವಾದರೂ ಸಂತೋಷವಿಲ್ಲ, ಅವನು ದುರ್ಮಾರ್ಗವನ್ನು ಬಿಟ್ಟು ಬಾಳೋದೇ ನನಗೆ ಸಂತೋಷ ಅಂತ ಸ್ವಾಮಿ ಹೇಳೋ ಹಾಗೆ ಅವನ ಜೊತೆಯಲ್ಲಿ ನಾವು ಪಾತ್ರಧಾರಿಗಳಾಗಿ ಇರ್ಬೇಕು ಅನ್ನೋದನ್ನ ಈ ವಾಕ್ಯದ ಮೂಲಕ ನಾವು ತಿಳಿತೀವಿ. ಓಕೆ ಸಿಸ್ಟರ್, ಚೆನ್ನಾಗಿ ಹೇಳಿದಿರಿ. ಯೆರೆಮೀಯ 33:11 ಅವನೇನ್ ದುಷ್ಕೃತ್ಯನ ಮಾಡಿ ಬಿಟ್ಬಿಟ್ಟು ದುರ್ಮಾರ್ಗವನ್ನ ಬಿಟ್ಟು ಅವನ ತಿರುಗಿ ಬಾಳ್ಬೇಕು, ಚೆನ್ನಾಗಿರೋದು ದೇವ್ರ ಸಂತೋಷ. ದೇವ್ರು ಎಲ್ಲರಿಗೂ ಸಹ ಚೆನ್ನಾಗಿರ್ಬೇಕು ಅನ್ನೋದೇ ದೇವ್ರ ಉದ್ದೇಶ. ನೀವ್ ಹೇಳ್ದಂಗೆ ದುಷ್ಟರಿಗೆ ಅದು ಅರ್ಥ ಆಗ್ಬೇಕಲ್ಲ. ಈಗ ದುಷ್ಟರು ಯಾರು? ಅದಕ್ಕೆ ನಾವು ಅಂತ ದುಷ್ಟರಿಗೆ ದೇವರು ಪ್ರೀತಿ ಸ್ವರೂಪಿ ಅಲ್ದೇನೆ ಮುಂದೆ ಶಿಕ್ಷೆನೂ ಇದೆ. ನನ್ನ ಲೆಕ್ಕ ನಾವೇನ್ ಮಾಡ್ಬೇಕು, ಅವ್ರಿಗೆ ಮಂದಾಟ ಮಾಡ್ಬೇಕು. ನೀವ್ ಹೇಳ್ದಂಗೆ ಆಗ ಮಂದಾಟ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತೆ. ಆಗ ಅವರಲ್ಲಿ ಪರಿವರ್ತನೆ ಆಗಿ ತಿಳ್ಕೋಬಹುದು. ಪರಿವರ್ತನೆ ಆಗದೆ ಹೋದ್ರೆ ಶಿಕ್ಷೆ ಅನುಭವಿಸಬಹುದು ಅಷ್ಟೇ. ಹೌದು, ಅದನ್ನ ತಿಳಿಸ್ಬೇಕು ನಾವು. ಅದೇ ಸುವಾರ್ತೆ, ನಿಜವಾದ ಕರೆಕ್ಟ್ ಕರೆಕ್ಟ್. ಅದು ಸುವಾರ್ತೆಗಳಲ್ಲಿ ಸಾಕಷ್ಟು ವಾಕ್ಯಗಳು ತಿಳ್ಕೊಂಡಿದ್ವಿ. ಅದನ್ನ ಹಂಗೆ ನಮ್ಮಲ್ಲಿ ಕಂಡ್ರೆ ದೇವ್ರು ನಮ್ಗೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅಕ್ಕಪಕ್ಕದವ್ರು, ನೆರೆಯವರು, ಇಂಥವ್ರೆಲ್ಲ ಕೆಲವು ದುಷ್ಟರಾಗಿರೋರ್ನ ಪ್ರೀತಿ ಮಾಡಿ ಅವರಿಗೆ ತಾಳ್ಮೆಯಿಂದ ನಾವು ಕ್ರಿಸ್ತನ ಒಂದು ಗುಣಾತಿಶಯಗಳನ್ನ, ಪ್ರೀತಿಯನ್ನ ವ್ಯಕ್ತಪಡಿಸ ಮಾಡಿದಾಗ ನೀವ್ ಹೇಳಿದಾಗೆ ಅವ್ರನ್ನ ಕ್ರಿಸ್ತನ ಕಡೆ ತರೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಆವಲೇ ನಮ್ ಬ್ರದರ್ ಹೇಳಿದ್ರು, ಮತ್ತಾಯ ಸುವಾರ್ತೆ 28:19 ನೀವು ಕಡೆಗೆ ಹೋಗಿ ಎಲ್ಲಾ ಕಡೆ ಸುವಾರ್ತೆ ಸಾರ್ರಿ, ನನಗೆ ಪರಲೋಕ ಭೂಲೋಕದ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಹೋಗ ಸಾರಿ ನೀವು, ನಾನು ಏನ್ ಬೇಕಾದ್ರೆ ನಾವು ಪರಿವರ್ತನೆ ಮಾಡೋ ಶಕ್ತಿ ನನಗೆ ಇದೆ ಅಂತ ಹೇಳೋದನ್ನ ಯೇಸು ದೇವ್ರ ನೋಡ್ತೀವಿ. ಈಗಿರುವಾಗ ಮುಖ್ಯವಾಗಿ ನಾವು ಯೇಸು ಪ್ರೀತಿಸೋರಿ, ಯೇಸು ಪ್ರೀತಿಸೋರಿ ಅಂತ ತಿಳ್ಕೊಂಡ್ರೆ ಹೆಂಗ್ ಸಿಸ್ಟರ್? ಯೇಸು ಪ್ರೀತಿಸೋರಿ, ಯೇಸು ನಾವ್ ಹೇಳ್ಕೊಂಡಿದ್ರೆ ಈ ದುಷ್ಟನಿಗೆ ಪರಿವರ್ತನೆ ಆಗದೆ ಯಾವಾಗ? ನೀವ್ ಹೇಳ್ದಂಗೆ ಈ ತರ ವಾಕ್ಯಗಳನ್ನ ಬಳಸಿ ಅವ್ರಿಗೆ ಹೇಳುವಾಗ ಒಂದ್ ವೇಳೆ ಪರಿವರ್ತನೆ ಆಗೋ ಸಾಧ್ಯತೆ ಇದೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. Listen to this one, John 6:44. ಸರ್, John 6:44. 14ನೇ ಅಧ್ಯಾಯ 24-25 ಇದೆ ನೋಡ್ರಿ. 1 ಕೊರಿಂಥ 14:24-25. ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಿರ್ಲಿ, ಈ ವರ ಇಲ್ಲದವನಾಗಿರ್ಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂದು ಅರುಹನ್ನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು. ಅವನ ಹೃದಯದ ರಹಸ್ಯಗಳು ಬಯಲಾಗುವು ಮತ್ತು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ ಎಂಬುದನ್ನು ಪ್ರಚುರಪಡಿಸುವನು ಎಂಬುದಾಗಿ ಹೇಳ್ತಾನೆ. ಅದೇ ಉಳಿದ ಸಭೆದವರು ದೇವರ ಆಜ್ಞೆ ಕೈಕೊಂಡು ನಡಿಬೇಕು, ಯೇಸು ಕ್ರಿಸ್ತನ ಪ್ರವಾದನೆ ಸಾಕ್ಷಿ ಹೇಳ್ಬೇಕು ಅಂತಾರೆ. ಇದೇ ಇಂಪಾರ್ಟೆಂಟ್. Hello, there is one verse in John 6:44. It says, no one can come to me unless the Father who sent me draws him, and I will raise him up at the last day. Is a verse. Okay, and this clarifies that what it means to come to Christ. It is the Father who makes it possible for people to come to Christ. Then only he will come to know Christ. Like many people have gone and witnessed to many people about Christ, but they have not come to Christ. Because the Lord God, he has to draw them to Christ. It's not my effort. It's not my preaching, not my teaching. That is the reason why the Holy Spirit has to use you to go and preach the gospel to him. It is in that power, a power of demonstration, that God draws them to Christ. It's not me and you. The Lord of the harvest is the Holy Spirit, not you and me. We only do his job, that's all. ಎಲ್ಲರೂ ವಾಕ್ಯಗಳನ್ನ ಹೇಳ್ತಾ ಇದ್ದೀರಿ. ಕ್ರಿಯಾಶೀಲರಾಗಿ ನಾವು ದುಷ್ಟರ ಎಷ್ಟು ಮಟ್ಟ ತಗೊಂಬತ್ತಾ ಇದೀವಿ. ನಮ್ಮೇ ವಾದಕ್ಕೆ ಕಲ್ತವ್ರು ನೀವೊಂದು ವಾಕ್ಯ ಹೇಳಿದ್ರಿ, ಅವ್ರೊಂದು ವಾಕ್ಯ, ನಮ್ಮ ಓದಕರು ಮೇಡ ಮೇಳೋದು ಕರೆಕ್ಟು.
ನೀವು See, anything that you do in the flesh, it's ತಿಳ್ಕೊಳ್ಳೋದ್ನ ನೀವೇನ್ listen. ಹಾ ಕ್ರಿಯಾ Anything ರೂಪ that you ಮಾಡ್ತಾ ಇದ್ದೀರಾ? ಹಾ anything that you ಕ್ರಿಯಾ do of ಕ್ರಿಯಾ the ರೂಪ flesh, ಇದೆಯಾ? ಹೇಳಿ. anything of the flesh is not acceptable by God. It brings death. ವಿಜಯ್ ಕುಮಾರ್ ಸರ್ ಅವರ You have to be led by the Spirit of God. ಹೌದು, ಸ್ಪಿರಿಟ್ ಆಫ್ ಗಾಡ್ ಇಂದ ಬರ್ತದೆ. ಸ್ಪಿರಿಟ್ ಎಲ್ಲಿಂದ ಬರ್ತದೆ? ವಿಜಯ್ ಗಾಡ್ ಇಂದ ಬರ್ತದೆ. ಅಲ್ಲ ವಿಜಯ್ ಕುಮಾರ್ ಸರ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳೋದಿನ್ನು ಸುವಾರ್ತೆ ಇಸ್ ವೆರಿ ಇಂಪಾರ್ಟೆಂಟ್. ಮೇಡಮ್ ಹೇಳಿದ್ರು ಹೌದು, ಸುವಾರ್ತೆ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಇವ್ರು ಹೇಳಿದ ಜಾನ್ 6:44 ಅಲ್ಲಿ ಇಲ್ಲಿ ಹೇಳ್ತದೆ, with the Holy Spirit only we can bring the person to the ಬದಲಾವಣೆ. ಈಗ ನಾನು ಸುಮ್ನೆ ಹೋಗಿ ಒಂದು ಮೆಸೇಜ್ ಕೊಡ್ತೇನೆ ಅಂದ್ರೆ ಅದು ಸುಮ್ನೆ ಕೇಳ್ತಾರಷ್ಟೇ. ಬಟ್ ನಾವು ಪವಿತ್ರ ಆತ್ಮದಿಂದ ಹೇಳ್ಕೊಂಡು ನೀವು ಏನೀಗ ಹೇಳ್ತಿರಲ್ಲ, ಆ ರೀತಿ ಹೇಳಿದ್ರೆ ಖಂಡಿತ ಅದು there are two things here. ಚಾನ್ಸಸ್. One is responsibility given to us. Sorry for the interruption. Sorry for interruption. I want to tell what Vijay Kumar uncle is saying, and I want to tell what Samuel Christopher uncle was also trying to say. There are two things. One is the responsibility given to us. ನಮ್ಗೆ ಕೊಟ್ಟಿರುವಂತ responsibility to preach the gospel. ಅದರಲ್ಲಿ ಸೀಡ್ ಹಾಕೋದು. ಅಲ್ಲಿ ಒಳ್ಳೆ ನೆಲಲ್ಲಿ ಬೀಳ್ತೈತೋ, ಅದು ಎಲ್ಲಿ ಬೀಳ್ತೈತೋ ಅದು ನಮಗ್ ಗೊತ್ತಿಲ್ಲ, ಹೆಂಗ್ ಯಾವ ರೀತಿಯಲ್ಲಿ ಕ್ರಿಯೆ ಮಾಡ್ತೈತೋ ನಮಗ್ ಗೊತ್ತಿಲ್ಲ. But whoever is called, what as Samuel Christopher uncle said, whoever is called will accept. But as far as us is concerned, we have been given a responsibility of sowing the seed, which is the gospel. Accepting or leaving and converting, it's all in God's hand, and it is done by the Holy Spirit, as Samuel Christopher uncle is saying. So two different things we are trying to say. We cannot go now contradict madak agalla. What he is also saying is right, what you are also saying is right, and they have to be in cohesion. ಈಗ ಹಲೋ, 2 ತಿಮೋಥಿ 3ನೇ ಅಧ್ಯಾಯ ಇಲ್ಲಿ 15, ಈ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದುವುದಕ್ಕೋಸ್ಕರ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಈ ಜ್ಞಾನನ ದುಷ್ಟರಿಗೆ, ಕೆಡುಕರಿಗೆ, ಕೊಲೆಗಾರರಿಗೆ, ಪ್ರತಿಯೊಬ್ಬರಿಗೂ ಕೊಡೋ ಸಾಧ್ಯತೆ ಇದ್ರ ಮುಖಾಂತರ ಇದೆ ಅಂತ ನಾವೊಂದು ವಾಕ್ಯದ ಆಧಾರ ತಿಳ್ಕೊಬಹುದು. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದೆಲ್ಲ ನಾವು ಇಟ್ಕೊಂಡಿರುವಾಗ ಇದನ್ನ ನಾವು ಯಾವ ರೀತಿ ಜನರಿಗೆ ಬಳಸಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡು ನಾವೇನ್ ಮಾಡ್ಬೇಕು, ನೀವ್ ಹೇಳ್ದಂಗೆ ಸುವಾರ್ತೆಯ ಮೂಲಕ ಕ್ರಿಯೆ ರೂಪದಲ್ಲಿ ತಿಳಿಸುವಾಗ ಈ ಒಂದು ವಾಕ್ಯಗಳ ಆಧಾರದ ಮೇಲೆ ದುಷ್ಟನು ಕೂಡ ದೇವರ ಕಡೆ ತಿರ್ಕೊಳ್ಳೋ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂಕಲ್, ನನ್ ಬೇಸಿಕ್ ಕ್ವೆಶ್ಚನ್, ಸುವಾರ್ತೆ ಬಗ್ಗೆ ಮಾತಾಡ್ತಾ ಇದೀವಿ. ವಾಟ್ ಇಸ್ ಸುವಾರ್ತೆ? ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ವಾಟ್ ಇಸ್ ಸುವಾರ್ತೆ? ಶುಭವಾರ್ತೆ ಅಂದ್ರೆ ಏನು? ಇವಾಗ ನಾಳೆ ಒಬ್ಬರನ್ನ ಯಾರನ್ನ ಮೀಟ್ ಮಾಡ್ತೀನಿ, ಅವ್ರಿಗೆ ಸುವಾರ್ತೆ ಹೇಳ್ಬೇಕು. ಏನ್ ಸುವಾರ್ತೆ? ಫಂಡಮೆಂಟಲ್, ಎವ್ರಿ ಕ್ರಿಶ್ಚಿಯನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ವಾಟ್ ಇಸ್ ಸುವಾರ್ತೆ? ಕ್ಯಾನ್ ವಿ ಆರ್ಟಿಕ್ಯುಲೇಟ್ ವಾಟ್ ಇಸ್ ಗಾಸ್ಪಲ್? ಈಗ ಸುವಾರ್ತೆ ಅಂತ ಹೇಳಿದ್ರೆ ಯಾವ್ದು ಸುವಾರ್ತೆ ಅಂತ ನೀವ್ ಹೇಳ್ತಾ ಇದೀರಿ? ನೀವ್ ಹೇಳಿ, ನೀವು ನಿಮ್ಮ ಅರ್ಥದಲ್ಲಿ ಸುವಾರ್ತೆಗೆ ಏನ್ ಹೇಳ್ತಾ ಇದೀರಿ? ನನ್ನ ಅರ್ಥದಲ್ಲಿ ಒಂದು ಹೇಳ್ತೀನಿ, ನಿಮ್ಮ ಅರ್ಥದಲ್ಲಿ ಹೇಳ್ತೀರಿ, ಹೇಳಿ. ನೋಡೋಣ, ಬೈಬಲ್ ಏನ್ ಹೇಳ್ತದೆ ಹೇಳ್ತೀನಿ. ಮಾನವನು ಪಾಪದಲ್ಲಿ ಬಿದ್ದು ತನ್ನ ನಿತ್ಯತ್ವನ ಕಳ್ಕೊಂಡಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಶಿಲುಬೆ ಮರಣ ಗಂಟ ಹೋರಾಡಿ ಆತನೇನ್ ಮಾಡ್ತಾನ, ಮತ್ತೆ ನಮ್ಮ ನಿತ್ಯ ಜೀವನ ಕೊಡುವುದಕ್ಕಾಗಿ ಆತನು ಪಟ್ಟಂತ ಶ್ರಮ, ಇದು ದೇವರು ಮಾಡಿದಂತ ಮಹತ್ತರವಾದ ಯೋಜನೆ. ಇದು ಸುವಾರ್ತೆ. ಈ ಸುವಾರ್ತೆ ಎಲ್ಲಾ ಜನರು ತಿಳಿಸ್ಬೇಕು ಅಂತ ನಾನು ಹೇಳ್ತಾ ಇರೋದು. ನೀವೇನ್ ಹೇಳ್ತೀರಾ? ಹಲೋ, ಒಂದ್ ನಿಮಿಷ ನೋಡಿ. ನಮ್ಮ ಚರ್ಚೆಗಳು ಯಾವ್ದಿದ್ರು ರಾಜು ಅವ್ರಿಗೆ ಅಡ್ರೆಸ್ ಮಾಡಿ. ನೀವು ವೈಯಕ್ತಿಕವಾಗಿ ಒಬ್ರಿಗೊಬ್ರು ನೀವು ಹಂಚ್ಕೊಳಕ್ ಹೋಗ್ಬೇಡಿ, ದಯಮಾಡಿ. ಫಸ್ಟ್ ರಾಜು ಅವರು ನಿರೂಪಣೆ ಮಾಡ್ತಾ ಇದಾರೆ, ಅವರು ವಾಕ್ಯ ಹೇಳಿದ್ದಾರೆ. ಈಗ ಅವರು ಇದು ಉತ್ತರ ಕೊಡ್ತಾರೆ. ಈಗ ನೀವು ಹೇಳಿರೋದನ್ನು ಅವರು ತಿಳ್ಕೊಳ್ತಾರೆ, ಇನ್ನೊಬ್ರು ಹೇಳಿರೋದನ್ನು ತಿಳ್ಕೊಳ್ತಾರೆ. ಈಗ ನಾವು ವೈಯಕ್ತಿಕವಾಗಿ ಇದಾಗ ಮಾತಾಡಕ್ ಹೋಗ್ಬೇಡಿ, ದಯಮಾಡಿ. ಅಲ್ಲ, ವೈಯಕ್ತಿಕವಾಗಿ ಮಾತಾಡ್ತೀನಿ ಸರ್, ಹಂಗೆ ಮಾತಾಡ್ತಾ ಇರೋದು. ವಾಕ್ಯ ಯಾರು ಮಾತಾಡ್ಬೋದು, ಇದನ್ ಕೋರ್ಟ್ ಅಲ್ಲ ಇದು. ಅವರು ಸೈಲೆಂಟ್ ಆಗಿ ಕೂತ್ ಬಿಟ್ಟಿದ್ದಕ್ಕೆ ನಾವೇ ನಮ್ಗಿರುವಂತ ಒಂದು ಆಸಕ್ತಿ ಮೇಲೆ ಮಾತಾಡ್ತೀವಿ. ಇದಿಲ್ಲ ಏನ್ ನಾವು ದೊಡ್ಡ ಗ್ರೇಡ್ ಅಂತ ಮಾತಾಡೋದಿಲ್ಲ, ನಾವು ತಿಳ್ಕೊಳಕ್ಕೋಸ್ಕರ ಮಾತಾಡೋದು. ಅದಕ್ಕೆ ನಮ್ಮ ಪ್ರೊಸೀಜರ್ ತಗೋ ಅದ್ರ ಪ್ರಕಾರ ಹೋಗ್ಬೇಕು ಅಂತೇನಿಲ್ಲ. ಅವರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ, ನಾವೆಲ್ಲ ಮಾತಾಡ್ತಾ ಇದೀವಿ ಅಷ್ಟೇ. ಅದೇನ್ ತಪ್ಪಾಗಲ್ಲ, ಅದೇ ದೊಡ್ಡ ಪಾಪನ ಅದು. ಇದು ಚರ್ಚೆ ಸಮಯ. ಚರ್ಚೆ ಮುಖಾಂತರವಾಗಿ ಅನೇಕ ಸಂಗತಿಗಳು, ಅನೇಕರ ಭಾವನೆಗಳಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಪರಿಹಾರ ಆಗ್ತದೆ, ಹೊರಗಡೆ ಬರ್ತದೆ, ಉತ್ತರಗಳು ಸಿಗ್ತದೆ. ಅದರಿಂದ ನಾನು
ಎಲ್ಲರನ್ನು ವಿಮರ್ಶೆ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಓಕೆ ಸರ್. ಒಳ್ಳೆಯದು. ಈ ಪಾಠಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋದ್ರೆ ಇನ್ನೂ ಸಾಕಷ್ಟು ಕಲಿಬಹುದು, ತಿಳಿಬಹುದು, ಆದ್ರೆ ಸಮಯವಿಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ದೇವರ ಪ್ರೀತಿ ನಿತ್ಯವಾದ ಪ್ರೀತಿ. ಆ ನಿತ್ಯವಾದ ಪ್ರೀತಿಯನ್ನ ಮನುಷ್ಯನು ಅರ್ಥ ಮಾಡಿಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನರವತಾರವೆತ್ತಿ ಬಂದು ಆ ನಿತ್ಯವಾದ ಪ್ರೀತಿ ಹೇಗಿರುತ್ತದೆ, ಅದರ ಪ್ರಮಾಣ ಎಷ್ಟು ಅನ್ನೋದನ್ನ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ತೋರಿಸ್ಕೊಟ್ಟನು. ಆತನ ಪ್ರಾಣ ಕೊಟ್ಟದ್ದು ಕೇವಲ ನೀತಿವಂತರಿಗೆ ಮಾತ್ರವಲ್ಲ, ಅನೀತಿವಂತರಿಗೋಸ್ಕರವೂ ಕೊಟ್ಟಿದ್ದಾನೆ. ಆದುದರಿಂದ ದೇವರ ಪ್ರೀತಿಯನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತ ಅನೀತಿಯನ್ನ ತೆಗೆದುಹಾಕಲ್ಪಟ್ಟು ದೇವರ ನೀತಿಗೆ ಒಳಪಟ್ಟು ದೇವರ ಚಿತ್ತಕ್ಕೆ ವಿಧೇಯರಾಗುವಾಗ ದೇವರ ಪ್ರೀತಿಗೆ ಶರಣಾಗ್ತಾನೆ. ದೇವರ ಪ್ರೀತಿಗೆ ತಕ್ಕ ಬೆಲೆಯನ್ನ ಕೊಡ್ತಾನೆ. ಆ ತಕ್ಕ ಬೆಲೆಯ ಪ್ರತಿರೂಪವೇ ವಿಧೇಯತೆ. ಸೊ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬರು ಆ ನಿತ್ಯವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಂಡಾಗ ದೇವರು ನಮ್ಮನ್ನ ಪ್ರೀತಿಸಿದಾಗೆ ನಾವು ಕೂಡ ದೇವರನ್ನ ಪ್ರೀತಿಸ್ತೇವೆ. ಹೇಗಂತಂದ್ರೆ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು, ಹಾಗೆ ನಾವು ಸಹ ಇತರರಿಗೋಸ್ಕರ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ಇತರರನ್ನ ಪ್ರೀತಿಸುವಂತ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ಧರಿಸಿಕೊಳ್ತೇವೆ. ಅದನ್ನೇ ತಾನೇ ಪೂರ್ವಿಕರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆತನ ಶಿಷ್ಯರಲ್ಲಿ ಎಲ್ಲರೂ ಸಹ ತಮ್ಮ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ದೇವರನ್ನ ಪ್ರೀತಿ ಮಾಡಿದ್ರು. ಎಲ್ಲರೂ ಸಹ ಒಳ್ಳೆಯವರಿಗಾಗಿಯೂ ಕೆಟ್ಟವರಿಗಾಗಿಯೂ ಸುವಾರ್ತೆ ಸಾರುವುದಕ್ಕೋಸ್ಕರವೇ ಅವರು ಪ್ರೀತಿಯಿಂದ ತಮ್ಮ ಪ್ರಾಣವನ್ನ ಸಮರ್ಪಿಸಿದರು. ಸೊ ಈ ಸುವಾರ್ತೆ ಸೇವೆಯಲ್ಲಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರ ನೊಗವನ್ನ ನಾವು ಹೊರ್ತೇವೆ, ದೇವರ ಚಿತ್ತವನ್ನ ನಾವು ನೆರವೇರಿಸ್ತೇವೆ, ದೇವರಿಗೆ ಪರಿಪೂರ್ಣರಾಗಿ ವಿಧೇಯರಾಗ್ತೇವೆ. ಈ ವಿಧೇಯತೆಯನ್ನ ಸುವಾರ್ತೆ ಸಾರುವುದರಲ್ಲಿ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆ ಕೆಲಸವನ್ನ ಪರಿಪೂರ್ಣಗೊಳಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ದೇವರ ಈ ನಿತ್ಯವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನ ನಮಗೆ ಕೊಟ್ಟಿದ್ದಾನೆ. ನಾವೆಲ್ಲರೂ ಈ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯಾಸದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನ ನಡೆಸಲಿ. ಪಾಠಗಳು ಮುಂದೆ ಇವೆ, ಕಲಿತಕ್ಕಂಥ ಸಂಗತಿ ಬಹಳ ಇದೆ. ದೇವರ ಆತ್ಮನು ನಮ್ಮನ್ನ ನಡೆಸಲಿ, ಆತನ ಸತ್ಯವನ್ನ, ಆತನ ಪ್ರೀತಿಯ ಅಗಮತೆಯನ್ನು ನಮಗೆ ತಿಳಿಸಲಿ. ನಾವೆಲ್ಲರೂ ದೇವರ ಈ ಒಂದು ಪ್ರೀತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ನಡ್ಕೊಂಡು ಇನ್ನೊಬ್ಬರು ನಡೆಯುವುದಕ್ಕೆ ನಾವು ಒಂದು ಪ್ರೇರಣೆಯಾಗಿ ಜೀವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಉತ್ತಮವಾದಂತ ಚರ್ಚೆಗಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೊಂದೇ ಒಂದು ಸರ್, ದೇವರ ಪ್ರೀತಿ, ಈ ದೇವರ ಪ್ರೀತಿನೇ ಈ ಲೋಕದ ಮಲಿನತ್ವಕ್ಕೆ ಸಂಪೂರ್ಣವಾಗಿ ತೊಡೆದಾಗಕ್ಕೆ ಅದೇ ಮುಖ್ಯವಾದ ಕಾರಣ. ದೇವರ ಪ್ರೀತಿಯಿಂದ ನಾವೇನು ಮಾಡ್ತೀವಿ, ಲೋಕದ ಮಲಿನತ್ವನ ತೆಗೆದುಹಾಕ್ಬೋದು. ಸೈತಾನ ದೇವರ ಒಳ್ಳೆತನದಿಂದಲೇ ಸಿಲುಬೆ ಮೇಲೆ ಹೋರಾಟ ಮಾಡೋದಕ್ಕೆ ಸೈತಾನು ಸೋತದ. ಈಗ ದೇವರ ಪ್ರೀತಿಯಿಂದನೇ ನಾವು ಈ ಲೋಕನ ಗೆಲ್ಲಬೇಕಾಗಿದೆ. ಆ ದುಷ್ಟತ್ವನ ಸಂಪೂರ್ಣವಾಗಿ ನಾವು ಪ್ರತಿಯೊಂದಲ್ಲೂ ಸಹ ಗೆಲ್ಬೇಕಾದ್ರೆ ಇಲ್ಲಿ ದೇವರ ಪ್ರೀತಿನೇ ಕೇಂದ್ರ ಬಿಂದುವಾಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಂದನೆಗಳು ಎಲ್ಲರಿಗೂ. ಉತ್ತಮವಾದಂತ ಚರ್ಚೆಗಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ಇನ್ನು ಹೆಚ್ಚಿನ ಜ್ಞಾನದಿಂದ, ತಿಳುವಳಿಕೆಯಿಂದ ದೇವರ ಸೇವೆಯಲ್ಲಿ ನಾವೆಲ್ಲರೂ ಹಂಚಿಕೊಳ್ಳೋಣ. ಅದ್ರಲ್ಲಿ ತಪ್ಪೇನಿಲ್ಲ. ವಾದಗಳು ಅಷ್ಟೇ. ನಮ್ಮ ಬುದ್ಧಿಯನ್ನ ತೀಕ್ಷ್ಣ ಮಾಡೋದಕ್ಕೆ, ದೇವರ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಳ್ಳೆಯ ಸಮಯ ಉಪಯೋಗಿಸೋಣ. ದೇವರು ಒಳ್ಳೇದು ಮಾಡ್ಲಿ. ಈ ಸಮಯ ನಾನು ವಿಶೇಷವಾಗಿ ಮುಕ್ತಾಯಕ್ಕೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳ ಸಮಯ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರು ಏನು ಕೇಳ್ತಾ ಇದ್ದೀರಿ? ನನಗೆ ಕೇಳಿಸ್ತಾ ಇಲ್ಲ, ದಯಮಾಡಿ ಇನ್ನೊಂದ್ಸಾರಿ. ಓಕೆ, ಹಲೋ, ಹೇಳಿ ಅಮ್ಮ. ಇದು ಲಕ್ಷ್ಮಮ್ಮ ನಾಗರಾಜನ್ ಅವ್ರಿಗೆ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಅಸ್ವಸ್ಥರಾಗಿದ್ದಾರಾ? ಇಲ್ಲ ಸರ್, ಅವ್ರ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಕುಟುಂಬದ ಸಮಸ್ಯೆ. ಲಕ್ಷ್ಮಮ್ಮ ನಾಗರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಇವತ್ತು ನಮ್ಮ ಮಧ್ಯದಲ್ಲಿ ಹೇಳಿ. ನಮ್ಮ ಬ್ರದರ್ಸ್ ಆರ್ ಕನ್ಸ್ಟ್ರಕ್ಟಿಂಗ್ ಹೌಸ್ at my native ಊರಲ್ಲಿ. Brothers are constructing a house, so just house. ಅವರ ಕುಟುಂಬದಲ್ಲಿ ದೇವರು ಮನೆಯನ್ನ ಕಟ್ಟುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಸಹೋದರರು ಕಟ್ಟುವಂತ ಮನೆಯನ್ನ ದೇವರು ಆಶೀರ್ವಾದ ಮಾಡ್ಲಿ, ಕಟ್ಟಲಿಕ್ಕೆ ಸಹಾಯ ಮಾಡ್ಲಿ ಎಂಬುದಾಗಿ
ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಿರಿಯರಾದಂತ ಯಶವಂತ ಅಮ್ಗೋಳ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ನಮ್ಮ ಮನವಿಯನ್ನು ಸಲ್ಲಿಸಿದ್ದೇನೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ವಣ್ಣೂರಪ್ಪ, ಆನಂದಪ್ಪ ಮತ್ತು ಮೋಹನ್ ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಗಾಯತ್ರಿ ಮತ್ತು ಮೇಘನ ಅವರುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಯಶವಂತ್ ಸರ್, ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾಗ್ತದೋ ಅಷ್ಟನ್ನ ಬರ್ಕೊಂಡು ಈ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ಅದ್ಭುತವಾಗಿ ನಡೆಸಿ, ತಿರುಗ ಸ್ವಾಮಿ ಸಾಯಂಕಾಲದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಈ ಸಬ್ಬತ್ ಶಾಲೆಯಲ್ಲಿ ಭಾಗವಹಿಸುವ ಹಾಗೆ ಮತ್ತು ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಸಮಯದಲ್ಲಿ ನಾವು ಪ್ರೀತಿಯ ವಿಷಯದಲ್ಲಿ ಕಲಿತುಕೊಳ್ತಾ ಇದ್ದೇವೆ. ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಸ್ವಾಮಿ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ನೋಡುವಾಗ ಸ್ವಾಮಿ, ಆ ಪ್ರೀತಿ ನಮ್ಮನ್ನ ಅನೇಕರನ್ನ ನಾವು ಏನ್ ಮಾಡೋರಾಗಿದ್ದೇವೆ, ಪ್ರೀತಿಯಿಂದ ದೂರ ಹೋಗುವರಾಗಿದ್ದೇವೆ. ನಿನ್ನ ಪ್ರೀತಿ ನಮಗೆ ಬೇಕಾಗಿದೆ ಸ್ವಾಮಿ. ನೀನು ಮಾಡಿದಂತ ಪ್ರೀತಿಯನ್ನು ನಾವು ಕೂಡ ಜನಗಳಲ್ಲಿ ಮಾಡಿ ಅನೇಕ ಮಕ್ಕಳನ್ನ ನಿನ್ನ ಪ್ರೀತಿಯಲ್ಲಿ ನಡೆಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅನೇಕ ತರವಾದಂತ ಡಿಸ್ಕಷನ್ ಇವತ್ತಿನಲ್ಲಿ ಆಗಿದೆ ಸ್ವಾಮಿ. ಕರ್ತನೆ, ನೀನೇ ಇದಕ್ಕೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀವು ಮಾಡಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿ ಸ್ವಾಮಿ. ಪ್ರೀತಿಯ ವಿಷಯದಲ್ಲಿ ನಾವು ಕಲಿಯುವಾಗ ನಮ್ಮಲ್ಲಿ ನಾವು ನಮ್ಮ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವ ಹಾಗೆ, ಪ್ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಆ ಕುಟುಂಬಗಳಲ್ಲಿ ಬೇಕಾದಂತ ಜ್ಞಾನ, ತಿಳುವಳಿಕೆ, ಪ್ರೀತಿ, ಅನ್ಯೋನ್ಯತೆಯನ್ನು ಕೊಟ್ಟು ಅವರೆಲ್ಲರೂ ಸ್ವಾಮಿ ಪ್ರತಿ ಸಾಯಂಕಾಲದಲ್ಲಿ, ಪ್ರತಿ ಬೆಳಗಿನ ಜಾವದಲ್ಲಿ ಸೇರಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಹೊಸ ವರ್ಷದಲ್ಲಿ ಸ್ವಾಮಿ ಕರ್ತನೆ, ನಮ್ಮನ್ನ ಅದ್ಭುತವಾಗಿ ನಡೆಸ್ತಾ ಇದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೆಲವರು ಸ್ವಾಮಿ ಕಾಯಿಲೆಗಳಿಂದ, ಕಷ್ಟಗಳಿಂದ, ತೊಂದರೆಗಳಿಂದ, ನೋವುಗಳಿಂದ ಬಳಲುತ್ತಿರುವುದನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಈಗಾಗಲೇ ಅವರ ಹೆಸರುಗಳನ್ನ ತಿಳಿಸಲ್ಪಟ್ಟಿದೆ, ಈಗಾಗಲೇ ಅವರ ಹೆಸರುಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿ ಒಂದೊಂದು ಹೆಸರುಗಳನ್ನ, ಅವರ ಕುಂದು ಕೊರತೆಗಳನ್ನ, ಅವರ ನೋವುಗಳನ್ನ ನೀನೇ ಅವರನ್ನ ಮುಟ್ಟಿ ಆಶೀರ್ವದಿಸಿ ಇರತಕ್ಕಂತ ಎಲ್ಲ ತೊಂದರೆಗಳಿಂದ, ಎಲ್ಲ ಕಾಯಿಲೆಗಳಿಂದ ಅವರನ್ನು ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕುಟುಂಬದಲ್ಲಿ ಅನೇಕ ತರವಾದಂತ ತೊಂದರೆಗಳಿರುವುದಂತಾಗಿದೆ, ಕಲಹಗಳು ಇರುವಂತದಾಗಿದೆ ಸ್ವಾಮಿ. ನೀನೇ ಇದಕ್ಕೆ ಬೇಕಾದಂತ ಪರಿಹಾರವನ್ನು ಕೊಟ್ಟು ನಿನ್ನ ಪವಿತ್ರಾತ್ಮನ ಮುಖಾಂತರ ಆ ಕುಟುಂಬಗಳಲ್ಲಿ ನೀನು ಮಾತನಾಡಿ ಕರ್ತನೆ, ಆ ಕುಟುಂಬವು ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಜೀವಿಸುವ ಹಾಗೆ ನೀನು ಸಹಾಯ ಮಾಡು. ವಿಶೇಷವಾಗಿ ಬೋಧಕರನ್ನ, ಅವರ ಕುಟುಂಬವನ್ನ ಆಶೀರ್ವದಿಸು ಸ್ವಾಮಿ. ಅವರು ಈ ನಡೆಸತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬೊಬ್ಬರ ಭಾಗವಹಿಸಿ ಕರ್ತನೆ, ನಿನ್ನ ವಾಕ್ಯಗಳನ್ನು ತಿಳಿದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ತಂದೆ ಆದ ದೇವರು, ಇವತ್ತಿನಲ್ಲಿ 18 ಜನಗಳು ಸ್ವಾಮಿ, 18 ಕುಟುಂಬಗಳು ಕೂಡ ಸ್ವಾಮಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಅನೇಕರು ಬರಬೇಕಾಗಿದೆ, ಅನೇಕರು ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ತಿಳಿದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ಸಬ್ಬತ್ ಶಾಲೆ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ನಮ್ಮಲ್ಲಿ ಯಾವುದಾದರೂ ತೊಂದರೆಗಳು ಇದ್ದಂತ ಪಕ್ಷದಲ್ಲಿ, ನಮ್ಮಲ್ಲಿ ಯಾವುದಾದರ ಪ್ರಶ್ನೆಗಳು ಇದ್ದಂತ ಪಕ್ಷದಲ್ಲಿ ಇದರ ಮುಖಾಂತರ ನಾವು ತಿಳಿದುಕೊಳ್ಬೇಕಾಗಿದೆ. ಆ ತಿಳಿದುಕೊಂಡಾಗ ಖಂಡಿತವಾಗಿ ಸಬ್ಬತ್ ಶಾಲೆ ಅನ್ನುವುದು ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಂಡ ಹಾಗೆ ಆಗುವಂತದ್ದಾಗಿದೆ. ಆದ್ದರಿಂದ ಕರ್ತನೆ, ಇವತ್ತಿನಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳಲ್ಲಿ ಒಂದಾವರ್ತಿ ನೀನು ಆಶೀರ್ವದಿಸಿ, ಈ ಕುಟುಂಬಗಳು ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗ ಅವರಿಗೆ ಬೇಕಾದಂತ ಎಲ್ಲ ಹೇರಳವಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರೆಲ್ಲರೂ ಸ್ವಾಮಿ ನಿನ್ನ ಪ್ರೀತಿಯಲ್ಲಿ, ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ನೀನು ಸಹಾಯ ಮಾಡು. ಕರ್ತನೆ, ಇವತ್ತಿನ ಈ ರಾತ್ರಿಯಲ್ಲಿ ನಮ್ಮನ್ನ ವಿಶೇಷವಾಗಿ ನೀನು ಮುಟ್ಟಿ ಆಶೀರ್ವದಿಸಿ, ಈ ರಾತ್ರಿ ನಾವೆಲ್ಲರೂ
ನಮ್ಮ ಹಾಸಿಗೆಗಳಿಗೆ ನಾವು ಹೋಗುವಂತಹ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮೆಲ್ಲರ ಜೊತೆಯಲ್ಲಿ ನೀನು ಇರಿಸಿ ನಮ್ಮೆಲ್ಲರಿಗೆ ಈ ರಾತ್ರಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಸೈತಾನನ ಶೋಧನೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಕರ್ತನೆ ನೀನೇ ನಮ್ಮನ್ನ ಮುಟ್ಟಿ ಆಶೀರ್ವದಿಸಿ ತಿರುಗಿ ನಾವು ಬೆಳಗಿನ ಜಾವವನ್ನು ನೋಡುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಜಾಂತಿ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಪಾಸ್ಟರ್ ಜಾಂತಿ ಅವರು? ಇಲ್ಲ ಸರ್, ಅವ್ರು ಅಲ್ಲೇ ಹೋಗಿದೆ. ಓಕೆ, ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬ ಕೇಳ್ಕೊಡ್ತೇನೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯ ಸಂಗಡ, ನಮ್ಮೆಲ್ಲ ಕುಟುಂಬ ಮಕ್ಕಳ ಸಂಗಡ, ಈ ವಾಕ್ಯವನ್ನು ಕಲಿಯುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಟ್ಟಿರುವಾಗ ಆ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಉತ್ತಮವಾದಂತಹ ಪಾಠ, ಉತ್ತಮವಾದಂತಹ ಚರ್ಚೆ, ಉತ್ತಮವಾದಂತಹ ಆರಾಧನೆ, ಪ್ರಾರ್ಥನೆ, ಎಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ಹೀಗೆ ಆಶೀರ್ವಾದದಾಯಕವಾಗಿ ನಡೆಯಲಿ, ದೇವರಿಗೆ ಮಹಿಮೆಯಾಗಲಿ. ಈ ರೀತಿಯಾಗಿ ನಾವು ದೇವರ ಜ್ಞಾನದಿಂದ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಫಲ ಹೊಂದಿ ನಮ್ಮ ನೆರೆಹೊರೆಯವರಿಗೆ ದೇವರ ನಿತ್ಯವಾದ ಪ್ರೀತಿಯ ಬೆಳಕನ್ನ ಪ್ರಕಾಶಿಸುವ ಹಾಗೆ, ಆ ಬೆಳಕಿನಲ್ಲಿ ಅವನು ಬೆಳೆಸುವ ಹಾಗೆ ದೇವರು ನಮ್ಮೆಲ್ಲರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ನಮ್ಮೆಲ್ಲರನ್ನ ದೇವರು ಕಾಯ್ದು ಕಾಪಾಡಿ ಸುಖ ನಿದ್ರೆಯನ್ನು ಕೊಟ್ಟು ಆರೋಗ್ಯವಂತರನ್ನಾಗಿ ಬೆಳಗ್ಗೆ ಎಬ್ಬಿಸಿ ಮತ್ತೆ ಆತನ ಕೃಪೆಯನ್ನ ನಾವು ಅನುಭವಿಸುವಂತೆ ನಾಳಿನ ದಿನವನ್ನು ಆಶೀರ್ವದಿಸಿ ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ತಿರುಗಿ ನಾಳೆ ಸಾಯಂಕಾಲ ಈ ಆರಾಧನೆಗೆ ಬರುವ ತನಕ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಶುಭರಾತ್ರಿ. ವಾಕ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಚರ್ಚೆನ ಉತ್ತಮ ರೀತಿಯಿಂದ ನಡೆದಿದೆ. ಎಲ್ಲರಿಗೂ ಧನ್ಯವಾದ ಮತ್ತು ಶುಭರಾತ್ರಿ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಎವ್ರಿಬಡಿ. ನಮಗೋಸ್ಕರ ಸರ್, ಥ್ಯಾಂಕ್ ಯು. ವಿಜಯಕುಮಾರ್ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ವಂದನೆಗಳು ಸರ್. ಕ್ಷಮಿಸಿ. ಧನ್ಯವಾದ. ಥ್ಯಾಂಕ್ ಯು. ಶುಭರಾತ್ರಿ. 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 ಓಕೆ ಸರ್. ಗುಡ್ ನೈಟ್.